ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಈ ಸುವಾರ್ತಿಕ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ದೇವಚನರೇ, ಸುವಾರ್ತೆ ಸಾರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದರೋ ಯೇಸು ಸ್ವಾಮಿ ಅವರಿಗೆ ಕೊಟ್ಟಂಥ ಒಂದು ಜವಾಬ್ದಾರಿ ಮಾತ್ರವಲ್ಲ, ದೇವರ ವಾಕ್ಯ ಅವರಿಗೆ ಎನ್ಕರೇಜ್ ಮಾಡ್ತಾ ಹೇಳ್ತದೆ, ಸುವಾರ್ತೆ ಸಾರುವವನ ಪಾದಗಳು ಎಷ್ಟೋ ಅಂದವಾಗಿದೆ ಎಂಬುದಾಗಿ. ಒಂದು ವೇಳೆ ಲೋಕದವರು ನಮ್ಮನ್ನು ಗಮನಿಸದೆ ಹೋಗ್ಬೋದು, ಅಥವಾ ಸುವಾರ್ತೆ ಸಾರುವಂಥ ಯಾರನ್ನು ಗಮನಿಸದೆ ಹೋಗ್ಬೋದು, ಆದರೆ ಪರಲೋಕ ಅವರನ್ನು ಮಾನಿಸುವಂಥದ್ದಾಗಿದೆ. ಪ್ರೀತಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ದೇವಜನರ ಅನುಭವ ಸಾಕ್ಷಿಗಳನ್ನು ನಿಮ್ಮ ಮುಂದೆ ನಾವು ತಂದುತ್ತಾ ಇದ್ದೇವೆ. ಅನೇಕರು ಈ ಕಾರ್ಯಕ್ರಮ ನೋಡಿ ಆಶೀರ್ವದಿಸಲ್ಪಟ್ಟಿದ್ದೀರಾ, ಎನ್ಕರೇಜ್ ಆಗಿದ್ದೀರಾ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಕರ್ತನ ಸೇವೆಯಲ್ಲಿ ಉತ್ತೇಜನ ಪಡಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಿದ್ದೇವೆ. ಹಾಗೆ ವಿಶೇಷ ದೇವಸೇವಕರೊಂದಿಗೆ ನಿಮ್ಮ ಮುಂದೆ ಇದ್ದೇವೆ. ಉಡುಪಿಯಲ್ಲಿ ಅಥವಾ ಕರ್ನಾಟಕದ ಅನೇಕ ಪ್ರಾಂತ್ಯಗಳಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಮಂಜುನಾಥ್ ಶಾಲೋಮ್ ಅವರು ನಮ್ಮದಲ್ಲಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನೀವು ಬಂದಿರುವಂಥದ್ದು ಬಹಳ ಸಂತೋಷವಾಗ್ತಾ ಇದೆ. ನಿಮ್ಮ ಸಾಕ್ಷಿಯನ್ನು ಕೇಳಲಿಕ್ಕೆ ಅನೇಕರು ಉತ್ತೇಜನ ಹೊಂದಿದ್ದಾರೆ. ಅಂಕಲ್, ಮೊದಲನೇದಾಗಿ ಈ ಕರ್ತನ ಸೇವೆಯ ಅನುಭವಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದ ಕುರಿತಾಗಿ ನಾವು ಕೇಳೋದ್ರಲ್ಲಿ ನಮಗೆ ಸಂತೋಷವಾಗ್ತದೆ. ಹೇಗೆ ನೀವು ಕರ್ತನನ್ನು ಕಂಡುಕೊಂಡಿದ್ದೀರಾ ಮತ್ತು ಕರ್ತನ ಸೇವೆಯಲ್ಲಿ ಹೇಗಿದೆ ಎಂಬುದಾಗಿ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆ ಇದೆ. ಆದರೆ ನೀವು ನಿಮ್ಮ ಬಾಲ್ಯ ಅಥವಾ ನಿಮ್ಮ ಹುಟ್ಟು ಎಲ್ಲಿ ಆಯಿತು? ಭಾಷೆ ನಾನು ನನ್ನ ಒಂದು ಹುಟ್ಟಿದ ಸ್ಥಳ ಶಿವಮೊಗ್ಗ ಡಿಸ್ಟಿಕ್ಕು, ಸೊರಬ ತಾಲೂಕು ನಾನು ಹುಟ್ಟಿರುವಂಥದ್ದು. ನನ್ನ ಚಿಕ್ಕ ಪ್ರಾಯದಲ್ಲಿ ಅಲ್ಲಿ ನಾನು ಹೆಚ್ಚಾಗಿ ಬೆಳೆದಿರುವಂಥದ್ದು. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಮಕ್ಕಳು? ನಮ್ಮ ತಂದೆ ತಾಯಿಗಳಿಗೆ ಒಟ್ಟು 5 ಹೆಣ್ಣು ಮಕ್ಕಳು, 3 ಗಂಡು ಮಕ್ಕಳು. ಅದರಲ್ಲಿ ಅಣ್ಣ ತೀರಿ ಹೋದರು, ನಾನು ಮತ್ತು ತಮ್ಮ ಇದ್ದೇವೆ, 5 ಜನ. ನೀವು ಎಷ್ಟನೇವರು ಅದರಲ್ಲಿ? ಅದರಲ್ಲಿ ನಾನು 6ನೇವನು. ಅದಕ್ಕೆ ತಮ್ಮ ಒಬ್ಬರು ಇದ್ದಾರೆ? ಹೌದೌದು. ಓಕೆ. ನಿಮ್ಮ ಆ ದಿವಸಗಳಲ್ಲಿ ನಿಮ್ಮ ಕುಟುಂಬದ ಸ್ಥಿತಿಗತಿಗಳು ಹೇಗಿತ್ತು? ಅಂದರೆ ಒಂದು ಸದೃಢವಾದ ಕುಟುಂಬವ ಅಥವಾ ಹೇಗಿತ್ತು? ಪ್ರಾರಂಭದಲ್ಲಿ ನಾವು ಹುಟ್ಟಿದಂಥ ಸಮಯದಲ್ಲಿ ನಮ್ಮ ತಂದೆ PWD ಕಾಂಟ್ರಾಕ್ಟರ್, ಒಂದು ಎಲ್ಲ ಅನುಕೂಲತೆ ಇದ್ದಂಥ ಒಂದು ಕುಟುಂಬ, ಯಾವುದಕ್ಕೂ ಕೊರತೆ ಇರಲಿಲ್ಲ, ಎಲ್ಲದೂ ವ್ಯವಸ್ಥೆ ಇತ್ತು. ನಾವು ಚೆನ್ನಾಗಿದ್ವಿ. ಏನು ನಮಗೆ ಚಿಂತೆ ಅನ್ನೋದು ನನಗೆ ಗೊತ್ತಿಲ್ಲ. ಏನಂತ ಹೇಳಿದರೆ ಕಷ್ಟ ಏನೆಂಬುದಾಗಿ ನಾವು ಯೋಚನೆನೇ ಮಾಡಿರಲಿಲ್ಲ ಚಿಕ್ಕ ಪ್ರಾಯದಲ್ಲಿ. ಅಂದರೆ ಒಳ್ಳೆಯ ಸದೃಢವಾಗಿದ್ದಂಥ ಒಳ್ಳೆಯ ಕುಟುಂಬ ಹಿನ್ನೆಲೆಯಲ್ಲಿ ಇದ್ದೀರಿ ನೀವು. ಅಂಕಲ್, ನಿಮ್ಮ ಎಜುಕೇಷನ್ ಬಗ್ಗೆ ಹೇಗಿದೆ? ನಾನು 5ನೇ ಕ್ಲಾಸಿಗೆ ಬರುವಂಥ ಸಮಯದಲ್ಲಿ 4ನೇ ಕ್ಲಾಸ್ ಪಾಸಾಗಿ ಆ ಸಮಯದಲ್ಲಿ ಸ್ಕೂಲುಗಳಿಗೆ ರಜೆ ಕೊಡುವಂಥ ಸಮಯ. ರಜೆ ಮುಗಿದ ನಂತರ 5ನೇ ಕ್ಲಾಸಿಗೆ ಹೋಗಬೇಕು. ಆ ಸಮಯದಲ್ಲಿ ನನ್ನ ತಂದೆ ಒಂದು ಅಕಾಲಿಕವಾದಂಥ ಒಂದು ಮರಣಕ್ಕೆ ಅವರು ಈಡಾದರು. ನಾನು ಆವಾಗ ಚಿಕ್ಕ ಪ್ರಾಯ. ನೀವು ಅದೇ ಊರಲ್ಲಿದ್ದೀರಿ? ಅದೇ ಊರಲ್ಲಿದ್ವಿ. ನೀವು ಅಲ್ಲಿ ಕಲ್ತದ್ದೆಲ್ಲ ಅಲ್ಲೇ ಕಲ್ತಿದ್ದೆ ನಾನು. ಆ ಕಲಿತಿರುವಂಥ ಸಮಯದಲ್ಲಿ 5ನೇ ಕ್ಲಾಸಿಗೆ ನಾನು ಹೋಗಬೇಕು. ಆ ಸಮಯದಲ್ಲಿ ನನ್ನ ತಂದೆ ಒಂದು ಹಾರ್ಟ್ ಅಟ್ಯಾಕಿನಿಂದ ಅವರಿಗೆ ಅಕಸ್ಮಿತವಾಗಿ ನಾವು ಯಾರು ಎನಿಸದೇ ಇರುವಂಥ ರೀತಿಯಲ್ಲಿ ಒಂದು ಮರಣ ನಮ್ಮ ಮನೆಯಲ್ಲಿ ಸಂಭವಿಸಿತು. ನಂತರ ನಾನು 5ನೇ ಕ್ಲಾಸಿಗೆ ಹೋಗಬೇಕು. ಆ ಸಮಯದಲ್ಲಿ ನಾವು ನಮ್ಮ ತಂದೆ ತೀರ್ಕೊಂಡ ಕೂಡಲೇ ನಮಗೆ ಬರಬೇಕಾಗಿರುವಂಥ ಹಣ ಆಗಲಿ ಯಾವುದಾಗಲಿ ನನ್ನ ತಾಯಿಗಾಗಲಿ ಯಾರಿಗೆ ಅದು ಜ್ಞಾನ ಇಲ್ಲ ಸರಿಯಾಗಿ. ಗೌರ್ಮೆಂಟಿಂದ ಬರುವಂಥ ಅಲ್ಲಿ ಕಾಂಟ್ರಾಕ್ಟು, ರಸ್ತೆ ಕೆಲಸಗಳು, ಬ್ರಿಡ್ಜ್ ಕೆಲಸಗಳೆಲ್ಲ ಆಗ್ತಾಯಿತ್ತು. ಅದೆಲ್ಲ ನಮಗೆ ಏನೆಂಬುದಾಗಿ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ತುಂಬ ಕಷ್ಟಕ್ಕೆ ಒಳಗಾದ್ವಿ. ಆ ಸಮಯಗಳಲ್ಲಿ ಸ್ವಲ್ಪ ಸಮಯ ನಾನು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಂದರೆ ಒಂದು ಆರ್ಥಿಕದ ಸಮಸ್ಯೆ ಉಂಟಾಯಿತು ನಿಮಗೆ? ಆರ್ಥಿಕವಾದಂಥ ಸಮಸ್ಯೆ ಉಂಟಾಯಿತು. ಆ ಸಮಯದಲ್ಲಿ ನನ್ನ ಅಕ್ಕ 4ನೇ ಅಕ್ಕ ಕುಂದಾಪುರದಲ್ಲಿದ್ದರು. ಹಾಗಾಗಿ ಅವ್ರು ಹೇಳಿದರು, ನಾನು ಕರೆದುಕೊಂಡು ಹೋಗ್ತೇನೆ ತಮ್ಮನನ್ನು, ನಾನು ಅಲ್ಲಿ ಸ್ಕೂಲಿಗೆ ನಾನು ಕುಂದಾಪುರದಲ್ಲಿ ಸೇರಿಸ್ತೇನೆ ಅಂತೇಳಿ ನನಗೆ ಕುಂದಾಪುರಕ್ಕೆ ಕರೆದುಕೊಂಡು ಬಂದರು. ಅಂದರೆ ಅಕ್ಕ ನಿಮಗಿಂತ ತುಂಬ ಆಗ ಮದುವೆ ಆಗಿತ್ತು? ಹೌದೌದು, ಅವರಿಗೆ ಮದುವೆ ಆಗಿತ್ತು. ತುಂಬ ಏಜಲ್ಲಿ ದೊಡ್ಡವರು ನಿಮ್ಮ? ಹೌದೌದು, ದೊಡ್ಡವರು. ಎಲ್ಲ ಅಕ್ಕಂದಿರು ನನಗಿಂತ ಎಲ್ಲ ದೊಡ್ಡವರೇ. 5 ಜನ ದೊಡ್ಡವರೇ. 5 ಜನದ ನಂತರ ನಾನು. ಓಕೆ. ಅಂದರೆ ಆ ಪರಿಸ್ಥಿತಿಯಿಂದ ನೀವು ಮನೆ ಬಿಟ್ಟು ನೀವು ಅಕ್ಕನೊಟ್ಟಿಗೆ ಜೀವಿಸುವಂಥ ಒಂದು ಇದು ನಿರ್ಧಾರ ಮಾಡ್ಕೊಂಡು ಬಂದೆ. ಕುಂದಾಪುರಕ್ಕೆ ಬಂದೆ. ಕುಂದಾಪುರದಲ್ಲಿ ನೀವು 5ನೇ ಕ್ಲಾಸ್ ನಾನು ಕುಂದಾಪುರದಲ್ಲಿ 5ನೇ ಕ್ಲಾಸಿಂದ 7ನೇ ಕ್ಲಾಸಿನವರೆಗೂ ನಾನು 6ನೇ ಕ್ಲಾಸಿನವರೆಗೂ ಕುಂದಾಪುರದಲ್ಲಿ ಕಳೀತಾ ಇದ್ದೆ. ನಂತರ ನಾನು ತಿರುಗಿ 7ನೇ ಕ್ಲಾಸಿಗೆ ನಾನು ಊರಿಗೆ ಹೋದೆ, ಸೊರಬಕ್ಕೆ ಹೋದೆ.
ಊರಿಗೆ ಹೋದೆ. ಊರಿಗೆ ಹೋದೆ ನಾನು. ಸೊ ಪುನಃ 10ನೇ ಕ್ಲಾಸ್ವರೆಗೆ ನೀವು ಅಲ್ಲಿ 7ನೇ ಕ್ಲಾಸಲ್ಲಿ ಕಲಿತಿರುವಂಥ ಸಮಯದಲ್ಲಿ ನಾನು ದೇವರ ದಯೆ, ನನಗೆ ಆವಾಗ ಯೇಸು ಸ್ವಾಮಿ ಅಂದರೆ ಏನಂತ ಗೊತ್ತಿಲ್ಲ. ನಾನು ಕುಂದಾಪುರದಲ್ಲಿರುವಾಗ ಅನೇಕ ಕ್ರೈಸ್ತ ಸಹೋದರಿದ್ದರು, ನನ್ನ ಒಂದು ಕ್ಲಾಸ್ಮೇಟ್ಗಳಾಗಿದ್ದರು. ನಾನು ಸಹ ಯೇಸು ಅಂತ ಹೇಳಿದರೆ ನಾನು ಸಹ ಅವರು ಯಾವ ರೀತಿಯಲ್ಲಿ ದೇವರನ್ನು ಹೀಗೆ ಮಾಡ್ತಿದ್ರು ಆ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೆ. ಯೇಸು ಏನೋ ಒಂದು ಯೇಸು ಅಂದರೆ ಒಂದು ಆವಾಗಲೇ ನನ್ನ ಮನಸ್ಸಲ್ಲಿ ಒಂದು ಪ್ರೀತಿ ಯೇಸು ಅಂತ ಹೇಳಿದರೆ. ಓಕೆ, ಆ ರೀತಿಯಲ್ಲಿ ನಿಮಗೆ ಅಲ್ಲಿ ಯೇಸು ಸ್ವಾಮಿ ಬಗ್ಗೆ ಸ್ವಲ್ಪ ಅಂದರೆ ದೇವರಂತಲ್ಲ, ಆದರೆ ನಿಮಗೊಂದು ಪ್ರೀತಿ ಒಂದು ಇತ್ತು. ಹೌದೌದೌದು. ಅಲ್ಲಿ ನಾನು ಯಾಕಂತ ಹೇಳಿದ್ರೆ ನಾನು ಕಲಿತಾ ಇದ್ದಿದ್ದು ಕಾನ್ವೆಂಟ್ ಸ್ಕೂಲಲ್ಲಿ, ಕಾನ್ವೆಂಟಲ್ಲಿ, ಕುಂದಾಪುರದಲ್ಲಿ. ಓಕೆ. ಹಾಗಾಗಿ ನನಗೆ ಅಲ್ಲಿ ಚರ್ಚಿಗೆ ಹೋಗುವಂಥ ಚರ್ಚ್ ಬದಿಯಲ್ಲೇ ಸ್ಕೂಲು. ಅಂದರೆ ನೀವು ಹಿಂದೂ ಹಿನ್ನೆಲೆ? ಹೌದೌದು, ಹಿಂದೂ ಕುಟುಂಬದಿಂದ ನಾವು ಹಿನ್ನೆಲೆ, ನನ್ನ ಕುಟುಂಬ ಎಲ್ಲ ಹಿನ್ನೆಲೆ ಹಿಂದೂ ಕುಟುಂಬ ಹಿನ್ನೆಲೆಯಿಂದ ನಾವು ಬಂದವರಾಗಿದ್ದೇವೆ. ಓಕೆ. ಹಾಗಾದರೆ ಅಂಕಲ್, ನೀವು ನಿಮ್ಮ ರಕ್ಷಣೆ ಅನುಭವಕ್ಕಿಂತ ಮುಂಚೆ ಈ ಯವನ ಪ್ರಾಯ ಅಂತ ಹೇಳುವಾಗ, ಈ 7ನೇ ಕ್ಲಾಸು ಆ ಟೈಮು 10ನೇ ಕ್ಲಾಸ್ ಎಲ್ಲ ಹೇಳುವಾಗ ಒಂದು ರೀತಿಯಲ್ಲಿ ಯವನ ಪ್ರಾಯ, ಆಗ ಮಾರ್ಗ ತಲುಪುವಂಥ ಅವಕಾಶ ಇರ್ತದೆ. ನಿಮ್ಮ ಆ ದಿವಸಗಳಲ್ಲಿ ಹೇಗಿತ್ತು? ನೀವು ಉಳಿದ ಮಕ್ಕಳಾಗಿದ್ದೀರಾ ಅಥವಾ ಒಂದು ಒಳ್ಳೆಯ ಮಗನಾಗಿದ್ದೀರಾ? ಖಂಡಿತವಾಗ್ಲೂ. ಅಂದರೆ ನಾವು 7ನೇ ಕ್ಲಾಸಲ್ಲಿ ನಾನು ಊರಲ್ಲಿ ಕಲಿತಾ ಇದ್ದೆ. 7ನೇ ಕ್ಲಾಸಲ್ಲಿ ಇಡೀ ಶಿವಮೊಗ್ಗ ಡಿಸ್ಟಿಕ್ಕಿಗೆ ನಾನೊಂದು ಫಸ್ಟ್ ರ್ಯಾಂಕ್ ಬರುವ ಹಾಗೆ ಆ ದಿನಗಳಲ್ಲಿ ದೇವರು ನನಗೆ ಕಣ್ಣಿಗೆ ಕಾಣದಿರುವಂಥ ದೇವರು. ಖಂಡಿತ. ಹಾಗೆ ನನ್ನನ್ನು ದೇವರು ನಡೆಸಿದರು. ಆ ಪರಿಸ್ಥಿತಿಯಲ್ಲಿ ನಾನು 7ನೇ ಕ್ಲಾಸು ಮತ್ತು 8ನೇ ಕ್ಲಾಸು ಅಲ್ಲೇ ಮಾಡಿದೆ ನಾನು 9ನೇ ಕ್ಲಾಸ್ ತನಕ. ನಂತರ 8ನೇ ಕ್ಲಾಸ್ ಪಾಸಾಗಿ ನಾನು ಆರ್ಥಿಕವಾದಂಥ ಇಕ್ಕಟ್ಟಾದಂಥ ಪರಿಸ್ಥಿತಿಗಳು, ನನ್ನ ತಾಯಿ ಯಾವತ್ತೂ ಕೆಲಸಕ್ಕೆ ಹೋಗದೇ ಇರುವಂಥವರು ಆ ದಿನಗಳಲ್ಲಿ ನಮ್ಮನ್ನು ಸಾಕೋದಕ್ಕೋಸ್ಕರವಾಗಿ ಗೆದ್ದೆ ಕೆಲಸಗಳಿಗೆ ಹೋಗಿ ನಮ್ಮನ್ನು ಸಾಕ್ತಾಯಿದ್ರು. ಅಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ನಾನು ತುಂಬ ಇಕ್ಕಟ್ಟಾದಂಥ ಒಂದು ಪರಿಸ್ಥಿತಿಗೆ ನಾವು ಬಂದ್ವಿ. ಆ ಸಮಯದಲ್ಲಿ ನಾನು 8ನೇ ಕ್ಲಾಸ್ ಮುಗಿದ ನಂತರ 9ನೇ ಕ್ಲಾಸಿಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನ ಇನ್ನೊಂದು ಅಕ್ಕ ಜೋಗ್ ಫಾಲ್ಸಲ್ಲಿದ್ದರು. ಅಲ್ಲಿಗೆ ಬಂದೆ ನಾನು. ಅಲ್ಲಿಗೆ ಬಂದು ಓದಬೇಕೆಂಬುದಾಗಿ ಬಂದೆ. ಅಲ್ಲಿ ಸ್ಕೂಲಿಗೆ ಸೇರಿದೆ. ಅದರ ನಂತರ ಅಲ್ಲಿ ಒಂದು ಆರ್ ಎನ್ ಶೆಟ್ಟಿ ಕಂಪನಿ, ಒಂದು ದೊಡ್ಡ ಕಂಪನಿ, ಅದು ಕನ್ಸ್ಟ್ರಕ್ಷನ್ ಕಂಪನಿ, ಡ್ಯಾಮ್ ಕೆಲಸಗಳನ್ನು ಮಾಡ್ತಾಯಿದ್ರು. ಅಲ್ಲಿ ನಾನೊಂದು ಇಂಜಿನಿಯರ್ ದಯಾನಂದ್ ಅಂತೇಳಿ ಅವ್ರ ಹತ್ರ ನಾನು ಒಂದು ಸೂಪರ್ವೈಸರ್ ಆಗಿ ಅವ್ರ ಹತ್ರ ನಾನು ಕೆಲಸಕ್ಕೆ ಸೇರಿಕೊಂಡೆ. ಸ್ಕೂಲಿಗೆ ಹೋಗ್ತಾಯಿದ್ದೆ. ಅವ್ರ ಹತ್ರ ಸಂಜೆ ಬಂದು ಲೆಕ್ಕಗಳನ್ನು ಬರೆಯುವಂಥದ್ದು, ಇದೇ ರೀತಿಯಲ್ಲಿ ಅವರೊಟ್ಟಿಗೆ ನಾನು ಸೇರಿಕೊಂಡು ಅವರು ನನ್ನನ್ನು ಪ್ರೀತಿಯಿಂದ ಅವ್ರ ಮಗು ಥರ ನನ್ನನ್ನು ಅನೇಕ ವರ್ಷಗಳ ಸಮಯ ನಾನು ನೋಡ್ತಾಯಿದ್ರು 9ನೇ ಕ್ಲಾಸ್ ಮುಗಿಯೋ ತನಕ. ನಂತರ ನಾನು ಕೆಲಸ ಬಿಟ್ಟೆ, ನಾನು ಓದುವುದನ್ನು ಬಿಟ್ಟೆ. ನಾನು ಮತ್ತೆ ನಾನು ಕುಂದಾಪುರಕ್ಕೆ ಬಂದೆ. ಕುಂದಾಪುರದಿಂದ ಉಡುಪಿಗೆ ಬಂದೆ ನಾನು ನನ್ನ ಅಕ್ಕನೊಟ್ಟಿಗೆ. ಓಕೆ. ಅಂದರೆ ನಿಮ್ಮ ಆರ್ಥಿಕ ಹಿನ್ನೆಲೆ, ಅಂದರೆ ತಂದೆ ತೀರಿ ಹೋದ ನಂತರ ನಿಮ್ಮ ಮನೆಯ ಸ್ಥಿತಿಗತಿ ತುಂಬ ಕೆಟ್ಟು ಹೋಯ್ತಲ್ಲ? ಹೌದೌದು. ಆದರೆ ನಿಮಗೆ ಆ ದಿವಸಗಳಲ್ಲಿ ಮನೆಯ ಪರಿಸ್ಥಿತಿ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯ್ತಲ್ಲ? ನನಗೆ ಆ ಪರಿಸ್ಥಿತಿಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಹಾಯವಾಯಿತು. ನಂತರ ನಾನು ಉಡುಪಿಗೆ ಬಂದೆ. ಉಡುಪಿಗೆ ಬಂದ ನಂತರ ನನಗೆ ಓದಬೇಕೆಂಬಂಥ ಆಸೆ. SLC ನಾನು ಪರೀಕ್ಷೆ ಕಟ್ಟಿದೆ. ದೇವರ ದಯದಿಂದ ಆ ಸಮಯಗಳಲ್ಲಿ ಆ SLC ಪರೀಕ್ಷೆ ಬರೀಲಿಕ್ಕೆ ದೇವರು ಸಹಾಯ ಮಾಡಿದರು. ನಂತರ ನನಗೆ ಮುಂದೆ ಓದಬೇಕೆಂಬಂಥ ಆಸೆ. ನನಗೇನಂತ ಹೇಳಿದರೆ, ನಾನು DC ಅಥವಾ DSP SP ಆಗಬೇಕೆಂಬಂಥ ಒಂದು ಆಸೆ, ನನಗೆ ಬಯಕೆ. ಬಟ್ ಆದರೆ ನನ್ನ ಜೀವನದಲ್ಲಿ ನನ್ನನ್ನು ಓದಿಸ್ಲಿಕ್ಕೆ ನನಗೆ ಮುಂದೆ ಯಾರೂ ಇರಲಿಲ್ಲ. ಯಾಕಂದರೆ ನನ್ನ ತಂದೆ ಕಡೆಯಿಂದ ನನ್ನ ಚಿಕ್ಕಪ್ಪ, ನನ್ನ ಅಜ್ಜಿ, ಅವ್ರ ಕುಟುಂಬಗಳೆಲ್ಲ ಸ್ಥಿತಿವಂತ ಕುಟುಂಬಗಳು. ಆದರೂ ಸಹ ನಮ್ಮನ್ನು ಅವರು ಹೆಚ್ಚಾಗಿ ಪ್ರೀತಿ ಮಾಡ್ತಿರಲಿಲ್ಲ, ಹೆಚ್ಚಾಗಿ ನಮ್ಮನ್ನು ಗಮನಿಸ್ತಿರಲಿಲ್ಲ. ಹಾಗಾಗಿ ನಾನು ಸಹ ಉಡುಪಿಗೆ ಬಂದ ನಂತರ ಇನ್ನು ಓದುವುದೇ ಯಾಕೆ ಎಂಬುದಾಗಿ ನಾನು ಎಣಿಸ್ಕೊಂಡೆ. ನಂತರ ಕೆಲಸ ಮಾಡಿಕೊಂಡು ಕಾಲೇಜಿಗೆ ಹೋಗಬೇಕೆಂಬುದಾಗಿ ಆವಾಗ ಸಂಜೆ ಕಾಲೇಜ್ ಪ್ರಾರಂಭವಾಗಿತ್ತು, PPC ಕಾಲೇಜಲ್ಲಿ. ಅಡ್ಮಿಷನ್ ಆದೆ. ಆದರೆ ಅಡ್ಮಿಷನ್ ಆಗಿದ್ದಷ್ಟೇ. ಆನಂತರ ಒಂದು ದಿನವೂ ಸಹ ನಾನು ಒಂದು ವಾರ ಏನೋ ಕಾಲೇಜಿಗೆ ಹೋಗಿದ್ದಷ್ಟೇ. ನಂತರ ನಾನು ಕಾಲೇಜಿಗೆ ಹೋಗಲಿಕ್ಕೆ ಸಾಧ್ಯ. ಕಾರಣ ಏನು ಅಂಕಲ್? ಯಾವುದು ಕಾರಣ? ಯಾಕಂದ್ರೆ ನನಗೆ ಒಂದು ಕಾಲೇಜಿಗೆ ಹೋಗುವಾಗ ನಮಗೆ ಹಾಕ್ಕೊಳ್ಳುವಂಥ ವಸ್ತ್ರಗಳು ಆಗ ಚೆನ್ನಾಗಿರಬೇಕು. ಮತ್ತು ನಮಗೆ ಯಾವುದೋ ಒಂದು ಪುಸ್ತಕಗಳಿಗಾಗಲಿ, ಫೀಸ್ ಕಟ್ಟುವುದಕ್ಕಾಗಲಿ, ನಾನು ಮಾಡ್ತಿರುವಂಥ ಕೆಲಸದಲ್ಲಿ ನನಗೆ ಯಾವುದೇ ಅಷ್ಟೊಂದು ಆದಾಯ ಬರ್ತಿರಲಿಲ್ಲ. ಅಂದರೆ ಕೂಲಿ ಕೆಲಸ ಮಾಡ್ತಾಯಿದ್ದೆ ನಾನು. ಹಾಗಾಗಿ ನಾನು ಚಿಕ್ಕಪ್ಪನೊಟ್ಟಿಗೆ ನಾನು ಕೆಲಸ ಮಾಡ್ತಾಯಿದ್ದೆ ಅವ್ರ ಮನೇಲಿ ಇದ್ಕೊಂಡು. ನಂತರ ಆ ಸಮಯದಲ್ಲಿ ಭಾಳ ಕಷ್ಟಕ್ಕೆ ಒಳಗಾಗಿದ್ದೆ. ನಂತರ ನನಗೆ ಆ ರೀತಿಯಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ನನಗೆ ಕಾಲೇಜಿಗೆ ಹೋಗಲಿಕ್ಕೆ ನನಗೆ ಮನಸ್ಸು ಆಗ್ತಿರಲಿಲ್ಲ, ಇಷ್ಟ ಆಗ್ತಿರಲಿಲ್ಲ. ಓಕೆ. ನೀವು ಕಾಲೇಜ್ ಬಿಟ್ಟರೆ, ಅಂದರೆ ನೀವು ಎಜುಕೇಷನ್ ಅಲ್ಲೇ ಮುಗೀತಾ ಮತ್ತೆ ಮುಂದುವರಿಸಿದ್ದೀರಾ? ಇಲ್ಲ, ಮುಂದುವರಿಸಲಿಲ್ಲ, ಅಲ್ಲಿಗೆ ಬಿಟ್ಟುಬಿಟ್ಟೆ. 10th ನೀವು ಅಲ್ಲಿ ಕಂಪ್ಲೀಟ್ ಮಾಡಿದ್ರಿ? ಹೌದು.
ಮತ್ತೆ ನಿಮ್ಮ ಬಾಲ್ಯ ಅಥವಾ ಯೌವನ ಪ್ರಾಯ ಹೇಗೆ ಆಯಿತು ಅಂಕಲ್? ನಂತರ ನಾನು ಯಾವಾಗ ಕಾಲೇಜ್ ಬಿಟ್ಟು ನಾನು ಕೆಲಸಕ್ಕೆ ಅಂತೇಳಿ ಪೂರ್ಣ ಸಮಯ ಕೆಲಸಕ್ಕೆ ಅಂತ ಹೋದ್ನೋ ಆವಾಗ ನನ್ನ ಅನೇಕ ಕೆಟ್ಟ ಅಭ್ಯಾಸಗಳು ಪ್ರಾರಂಭ ಆಯಿತು. ಅಂದರೆ ಅಲ್ಲಿವರೆಗೆ ನೀವು ಒಂದು ಒಳ್ಳೆಯ ಜೀವಿತ ನಡೆಸ್ತಾ ಇದ್ದೀರಿ. ಹೌದೌದು. ಯಾಕಂತ ಹೇಳಿದರೆ ನನ್ನ ತಂದೆಯ ಕುಟುಂಬದ ಹಿನ್ನೆಲೆ ನೋಡೋದಾದರೆ ಒಂದು ಉತ್ತಮವಾಗಿತ್ತು. ಯಾಕಂತ ಹೇಳಿದರೆ ಅವರು ಒಂದು ಹೆಸರುವಾಸಿಯಾಗಿದ್ದರು. ಸೊರಬ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ನನ್ನ ತಂದೆ ಹೆಸರು ರಾಜು ಅಂತೇಳಿ. ಅವರ ಹೆಸರು ಹೇಳಿದ್ರೇ ಎಲ್ಲರಿಗೂ ಒಂದು ಗೌರವ ಇತ್ತು. ಅಂಥ ಒಂದು ಗೌರವವನ್ನು ನನ್ನ ತಾಯಿ ಹೇಳ್ತಾಯಿದ್ರು, ನಿನ್ನ ತಂದೆಯ ಗೌರವ ನೀನು ಕಾಪಾಡಬೇಕು, ಅವ್ರ ಹೆಸರನ್ನು ಹಾಳು ಮಾಡಬಾರ್ದು ನೀನು ಎಂಬುದಾಗಿ ಯಾವಾಗಲೂ ನಮಗೆ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ರು ಅವರು. ಹಾಗಾಗಿ ನಾವು ಆ ಗೌರವವನ್ನು ಕಾಪಾಡಬೇಕೆಂಬುದಾಗಿ ಅಲ್ಲಿಯ ತನಕ ನಾವು ಯಾರಿಗೂ ಸಹ ಯಾವ ರೀತಿಯಲ್ಲಿ ಸಹ ಕೆಟ್ಟ ಹುಡುಗರಾಗಿ ಯಾರಿಗೂ ಸಹ ಕಾಣಿಸ್ಕೊಳ್ತಿರ್ಲಿಲ್ಲ. ಅಂದರೆ ನೀವು ಗೌರವಯುತ ಎಲ್ಲರಿಗೊಂದು ಮಾದರಿಯಾಗಿ. ಹೌದೌದು ಹೌದು ಹೌದು. ಹಾಗಾದರೆ ನೀವು ಕೆಲಸಕ್ಕೆ ಸೇರಿದ ಮೇಲೆ ಶಾಲೆ ಬಿಟ್ಟ ಮೇಲೆ ನಿಮ್ಗೆ ಕೆಟ್ಟ ಅಭ್ಯಾಸಗಳು ಪ್ರಾರಂಭವಾಯಿತು. ಸಿನಿಮಾ ನೋಡುವಂಥದ್ದು ಹೆಚ್ಚು ನಾನು ಸಿನಿಮಾ ನೋಡ್ತಾ ಇದ್ದೆ. ಹೆಚ್ಚಂದರೆ ತುಂಬ ನಾನು ರಾತ್ರಿ ಸೆಕೆಂಡ್ ಶೋ ಆವಾಗೆಲ್ಲ ಟೈಮು ರಾತ್ರಿ 9:30 ಗಂಟೆಗೆ 10 ಗಂಟೆಗೆ ಸೆಕೆಂಡ್ ಶೋ ಸಿನಿಮಾ ಸ್ಟಾರ್ಟ್ ಆಗೋದು, ಪ್ರಾರಂಭ ಆಗೋದು. ಆವಾಗ ಆ ಸಿನಿಮಾ ನೋಡ್ಕೊಂಡು ಬಂದು ಯಾವಾಗ ರಿಲೀಸ್ ಆಗ್ತಿತ್ತು, ಆದರೆ ಉಡುಪಿಯಲ್ಲಿ ಆವಾಗ ಡಿಸ್ಟಿಕ್ ಆಗಿರಲಿಲ್ಲ, ಹೊಸ ಪಿಕ್ಚರ್ಗಳು ಮಂಗಳೂರಲ್ಲಿ ರಿಲೀಸ್ ಆಗ್ತಾಯಿತ್ತು. ಹಾಗಾಗಿ ನಾವು ಮಂಗಳೂರಿಗೆ ಹೋಗ್ತಾಯಿದ್ದೀವಿ. ಆ ಮಂಗಳೂರಿಗೆ ಹೋಗಿದ್ದ ನಿಮಿತ್ತವಾಗಿ ನನಗೆ ಸುವಾರ್ತೆ ಸಿಕ್ಕಿದ್ದು. ನಂತರ ನಾನು ಆ ಸಮಯಗಳಲ್ಲಿ ಬೀಡಿ ಸಿಗರೇಟ್ ಎಳಿತಾ ಇದ್ದೆ, ಪಾನ್ ಪರಾಗ್ ತಿಂತಾ ಇದ್ದೆ. ಅನೇಕ ಕೆಟ್ಟ ಕಾರ್ಯಗಳು ಲೋಕದಲ್ಲಿರುವಂಥ ಯವನಸ್ಥರು ಒಳಗೆ ಯಾವ ರೀತಿಯಲ್ಲಿ ಒಳಗಾಗ್ತಾರೋ ಎಲ್ಲ ಕಾರ್ಯಗಳಿಗೆ ನಾನು ಒಳಗಾಗಿಬಿಟ್ಟೆ. ನಾನು ದಾರಿ ತಪ್ಪಿ ಹೋಗಿಬಿಟ್ಟೆ. ನಿಮ್ಮನ್ನು ನೋಡುವಂಥ ಅಥವಾ ನಿಮ್ಮ ಮನೆಯಲ್ಲಿ ಅಕ್ಕನ ಮನೇಲಿ ಇದ್ರಲ್ಲ? ಹೌದೌದು. ಆಗ ಅಕ್ಕ ನಿಮ್ಮನ್ನು ಏನು ಕರೆಕ್ಷನ್ ಮಾಡ್ತಿರ್ಲಿಲ್ಲ? ಅವ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ನಾನು ಮಾಡಿರುವಂಥದ್ದು. ಮನೆಯಲ್ಲಿ ನಾನು ಏನೂ ಮಾಡ್ತಾ ಇರಲಿಲ್ಲ. ನಾನು ಏನೇ ಒಂದು ಬೀಡಿ ಸಿಗರೇಟ್ ಎಳೆದ್ರೂ ಸಹ ಸಿನಿಮಾ ನೋಡಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ರು. ಆದರೆ ಬೇರೆ ಕೆಟ್ಟ ಕಾರ್ಯಗಳು ಮಾಡೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಾನು ಅವರಿಗೆ ಒಳ್ಳೆಯವನಾಗಿ ನಾನು ಕಾಣ್ತಾ ಇದ್ದೆ, ಅವರಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಓಕೆ, ಆದ್ದರಿಂದ ಯಾರಿಗೂ ಗೊತ್ತಿಲ್ಲ, ಯಾರು ಕರೆಕ್ಷನ್ ಮಾಡ್ತಿರ್ಲಿಲ್ಲ, ಯಾರು ಮಾಡ್ತಿರ್ಲಿಲ್ಲ. ಓಕೆ, ನೀವು ಊರಿಗೆ ಹೋಗುವಂಥ ದಿವಸ ಇತ್ತು, ಆ ದಿವಸಗಳಲ್ಲಿ ಹೋಗ್ತಾ ಇದ್ದೆ, ಅಮ್ಮನ ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ಸಹ ಕದ್ದು ಮುಚ್ಚಿ ನಾನು ಹೊರಗಡೆ ಹೋಗಿ ನಾವು ಬೀಡಿ ಸಿಗರೇಟ್ ಎಳೆಯೋದು, ಮನೆಗೆ ಬರುವುದು. ಕೆಲವು ಸರ್ತಿ ಮನೆಯಲ್ಲಿ ಸ್ಮೆಲ್ ಬರುವಾಗ ಕೇಳ್ತಾ ಇದ್ರು, ಏನು ಸಿಗರೇಟ್ ಎಳ್ದಿದ್ಯಾ, ಬೀಡಿ ಎಳ್ದಿದ್ಯಾ ಅಂತೇಳಿ. ಏನು ಮಾತಾಡದೆ ನಾನು ಸುಮ್ಮನೆ ಹೋಗ್ಬಿಡ್ತಿದ್ದೆ, ವಾದಗಳನ್ನು ಮಾಡ್ತಿರ್ಲಿಲ್ಲ. ಓಕೆ, ಅಂದರೆ ಅವರಿಗೆ ಡೌಟ್ ಇತ್ತು? ಆದರೆ ಡೌಟ್ ಇರ್ತಿತ್ತು. ಓಕೆ ಅಂಕಲ್, ಹಾಗೆ ನೀವು ನಿಮ್ಮ ಜೀವಿತದಲ್ಲಿ ನೀವು ಒಂದು ರೀತಿಯಲ್ಲಿ ಹಣದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಎಜುಕೇಷನಲ್ಲಿ ನಿಂತಿತ್ತು. ಮತ್ತು ನಿಮ್ಮ ಮುಂದಿನ ಜೀವಿತ ಹೇಗಾಯ್ತು ಅಂಕಲ್? ನಾನು ಅಲ್ಲಿಗೆ ನನ್ನ ಎಜುಕೇಷನ್ ಮುಗೀತು. ನಾನು ಕೆಲಸಕ್ಕೆ ಹೋಗಲಿಕ್ಕೆ ನಾನು ಪ್ರಾರಂಭಿಸಿದೆ. ಕೆಲಸ ಮಾಡ್ತಾನೆ ಉಡುಪಿಯಲ್ಲಿ ನಾನಿದ್ದೆ. ಅದರ ಕೆಲವು ಸಮಯಗಳಲ್ಲಿ ನನಗೆ ಉಡುಪಿಗೆ ಪ್ರಾರಂಭದ ಸಮಯದಲ್ಲಿ ನಾನು ಬಂದಾಗ ನನಗೆ ಮಲ್ಕೊಳ್ಳಿಕ್ಕೆ ಸಹ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಅಕ್ಕ ಕುಂದಾಪುರದಲ್ಲಿದ್ದರು, ನಾನು ಉಡುಪಿಗೆ ಬಂದಿದ್ದೆ. ಆ ಸಮಯದಲ್ಲಿ ಕಟ್ಟುವಂಥ ಕಟ್ಟಡಗಳಲ್ಲಿ ಪೇಪರ್ ಹಾಕ್ಕೊಂಡು ನಾನು ಮಲಗಿದಂಥ ವ್ಯಕ್ತಿ. ಎಷ್ಟೋ ಸರ್ತಿ ನಾನು ಯೋಚನೆ ಮಾಡ್ತಿದ್ದೆ, ನನ್ನ ತಂದೆ ಇದ್ದಾಗ ನಾನು ಯಾವತ್ತೂ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಿರಲಿಲ್ಲ. ಊಟಕ್ಕಿಲ್ಲದಂಥ ದಿನಗಳು ಯಾವತ್ತೂ ನನ್ನ ಜೀವನದಲ್ಲಿ ಇರಲಿಲ್ಲ ಎಂಬುದಾಗಿ ನಾನು ಎಷ್ಟೋ ರಾತ್ರಿ ಉಪವಾಸ ಇದ್ದಿದ್ದು ಉಂಟು. ಕೆಲವು ಸರ್ತಿ ಆ ದಿನ ಇವತ್ತಿಗೂ ನನ್ನ ನೆನಪಿದೆ. ಆ ಪೇಪರ್ ಹಾಕ್ಕೊಂಡು ಮಲ್ಕೊಂಡು ಆ ರಾತ್ರಿಯಲ್ಲಿ ಹೊಟ್ಟೆ ಸೀತಾ ಇದೆ. ನನ್ನ ಹತ್ರ 50 ಪೈಸೆ ಇದೆ. 50 ಪೈಸೆಯಲ್ಲಿ ನಾನು ಒಂದು ಅಂಗಡಿಗೆ ಹೋಗಿಬಿಟ್ಟು ಅಲ್ಲಿ ಒಂದು ಬನ್ ಮತ್ತು ಒಂದು ಲಾಡ್ ತಗೊಂಡು ಬಂದು ಅಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಬರುವಂಥ ಪೈಪ್ ನೀರನ್ನು ಕುಡಿದು ನಾನು ಪೇಪರ್ ಹಾಕ್ಕೊಂಡು ನಾನು ಮಲಗಿದ್ದೆ. ಇದೆಲ್ಲ ನಾನು ಆಲೋಚನೆ ಮಾಡ್ಕೊಂಡು ನನ್ನ ಜೀವನ ಮುಂದೆ ಹೋಗ್ತಾ ಇತ್ತು. ಹೇಗೆ ಅಂತ ಹೇಳಿದರೆ ನನಗೆ ಅನಿಸ್ತಾ ಇತ್ತು, ಒಂದು ಕಡೆ ತಾಯಿಗೆ ಹುಷಾರಿಲ್ಲ ಊರಲ್ಲಿ, ಇಂಥೆಲ್ಲ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ಹಾದು ಹೋಗ್ತಾ ಇದ್ವಿ. ಅದಕ್ಕೆಂದರೆ ನಮ್ಮ ತಂದೆ ಸಾಯಲಿಕ್ಕಿಂತ ಮುಂಚೆ 3 ಜನ ಹೆಣ್ಮಕ್ಕಳಿಗೆ ಮದುವೆ ಆಗಿತ್ತು, ಇನ್ನೂ 2 ಮದುವೆ ಆಗಲಿಕ್ಕಿತ್ತು. ನಾನು ನನ್ನ ತಮ್ಮ ಇದ್ದೇವೆ. ನನ್ನ ತಾಯಿ ಎಲ್ಲ ಭಾರವನ್ನು ಹೊತ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಹಾಗಾಗಿ ನಾವು ಏನಾದರೂ ಇನ್ನು ಓದಿದರೆ ನಮಗೆ ಯಾವ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ, ಇನ್ನು ಕೆಲಸ ಆದರೂ ಮಾಡಿ ನಾವು ಬದುಕ್ಬೋದು ಎಂಬುದಕ್ಕೋಸ್ಕರವಾಗಿ ನಾನು ಸಂಪೂರ್ಣವಾಗಿ ನನ್ನ ಕೆಲಸಕ್ಕೆ ನಿಂತುಬಿಟ್ಟೆ. ನಾನು ತಮ್ಮ ಏನು ಮಾಡ್ತಿದ್ರು ಆ ದಿವಸ? ತಮ್ಮ ಅವನು ಸ್ಕೂಲಿಗೆ ಹೋಗ್ತಿದ್ದ. ಅವನ ಜವಾಬ್ದಾರಿ ತಾಯಿ ನೋಡ್ತಿದ್ರೆ ನೀವು ಸಹ ತಗೊಂಡು? ನಾವು ಸಹ ನೋಡ್ತಾ ಇದ್ವಿ. ಅಕ್ಕ ಇದ್ದರು, ಅಕ್ಕಂದಿರು ನೋಡ್ಕೊಳ್ತಾ ಇದ್ರು. ಎಲ್ಲ ಅಕ್ಕಂದಿರು ಸಹ ನಮಗೆ ತುಂಬ ನಮ್ಮ ಜೀವನದಲ್ಲಿ ಒಂದು ತಾಯಂದಿರಾಗಿ ಅಕ್ಕಂದಿರು ನಮ್ಮನ್ನು ನೋಡಿದ್ದಾರೆ. ಎಲ್ಲರೂ ಸಹ 5 ಜನ ಅಕ್ಕಂದಿರು ಸಹ. ಓಕೆ, ಪ್ರೈಸ್ ಗಾಡ್. ಅಂಕಲ್, ಹಾಗೆ ನೀವು ಒಂದು ರೀತಿಯಲ್ಲಿ ಕೆಲಸಕ್ಕೆ ಸೇರಿಬಿಟ್ರಿ, ಬೇಡಾದ ಹ್ಯಾಬಿಟ್ಸ್ಗಳು ನಿಮ್ಮ ಒಳಗೆ ಬಂತು. ಹಾಗೆ ನಿಮ್ಮ ಯೌವನ ಪ್ರಾಯದಲ್ಲಿ ನೀವು ಮುಂದೆ ಹೋದ್ರಿ. ಹಾಗೆ ಹೋಗುವಾಗ
ಒಂದು ಘಟನೆ ನಮ್ಮ ಮುಂದೆ ಹೇಳ್ಬೋದಾ ನೀವು? ಯಾವ ರೀತಿಯಲ್ಲಿ ತುಂಬ ದುಃಖಕ್ಕೊಳಗಾದಂಥ ಒಂದು ದಿವಸ, ಆ ದಿವಸಗಳಲ್ಲಿ ಯಾವುದಾದ್ರೂ ಘಟನೆ ನಿಮ್ಮ ನೆನಪಿಗೆ ಬರ್ತದೆ? ದುಃಖಕ್ಕೆ ಒಳಗಾಗಿದೆ ಅಂತ ಹೇಳಿದರೆ, ನಾನು ಈ ರೀತಿಯಲ್ಲೆಲ್ಲ ನಾನು ಜೀವಿಸ್ತಾ ಇದ್ದೆ. ಬಟ್ ಯೋಚನೆ ಮಾಡ್ತಾ ಇದ್ದೆ, ನನ್ನ ತಾಯಿಗೆ ಕೆಲವು ಸರ್ತಿ ಈ ನಾವು ಉತ್ತಮವಾಗಿರಬಾರ್ದು, ನಾವು ಚೆನ್ನಾಗಿರಬಾರ್ದು ಎಂಬುದಾಗಿ ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಈ ಮಾಟ ಮಂತ್ರಗಳನ್ನು ಮಾಡುವಂಥದ್ದು, ಈ ರೀತಿಯಲ್ಲೆಲ್ಲ ಜನಗಳು ಮಾಡ್ತಾಯಿದ್ರು. ಅದು ನಿಮ್ಗೆ ಗೊತ್ತಿತ್ತಾ? ಗೊತ್ತಾಗ್ತಾ ಇತ್ತು. ಅವ್ರು ಯಾಕಂದ್ರೆ ನನ್ನ ತಾಯಿಗೆ ಆಗಾಗ ಕೈ ಊದ್ಕೊಳ್ಳುವಂಥದ್ದು, ಆಸ್ಪತ್ರೆಗೆ ಹೋಗಿದ್ರೆ ಗುಣ ಆಗೋದಿಲ್ಲ, ಈ ರೀತಿಯಲ್ಲೆಲ್ಲ ಸಮಸ್ಯೆ ಆಗ್ತಾ ಇತ್ತು. ನಾನು ಆ ಸಮಯಗಳಲ್ಲಿ ಈ ಕೆಟ್ಟ ಕಾರ್ಯಗಳು, ತುಂಬ ಕೆಟ್ಟ ಕಾರ್ಯಗಳಿಗೆ ನಾನು ಒಳಗಾಗಿರಲಿಲ್ಲ. ಅಂದರೆ ಈ ಬೀಡಿ ಸಿಗರೇಟ್ ಎಳೆಯುವಂಥದ್ದು, ಹುಡುಗಿಯರನ್ನು ಪ್ರೀತಿ ಮಾಡುವಂಥದ್ದು, ನಾವು ಆ ಪ್ರೀತಿಯ ಬಲೆಗೆ ನಾವು ಸಿಕ್ಕಿ ಬೀಳುವಂಥದ್ದು, ಇಂಥ ಕಾರ್ಯಗಳಿಗೆ ಒಳಗಾಗಿದ್ದೆ ವಿನಃ ಬೇರೆ ಯಾವ ರೀತಿಯಲ್ಲಿ ಕೆಟ್ಟ ಕಾರ್ಯಗಳಿಗೆ ಹೋಗ್ತಿರ್ಲಿಲ್ಲ. ಆದರೆ ದೇವರೇ ಯಾಕೆ ನಮ್ಮ ಜೀವನದಲ್ಲಿ ಇಂಥ ಎಂಬುದಾಗಿ ಒಂದೊಂದು ಸರ್ತಿ ದುಃಖಕ್ಕೆ ಒಳಗಾಗ್ತಾ ಇದ್ದೆ. ತುಂಬ ಒಂದು ಸರ್ತಿ ದುಃಖಪಟ್ಟಿದ್ದೆ ಅಂತ ಹೇಳಿದರೆ, ನನ್ನ ತಾಯಿಗೆ ಹುಷಾರಿಲ್ಲ ಅಂತೇಳಿ ನನಗೆ ಕಾಗದ ಬಂದಾಗ, ಆವಾಗೆಲ್ಲ ಫೋನ್ ಇರಲಿಲ್ಲ ನಮಗೆ, ಲೆಟ್ರ್ ಬಂತು, ನಿನ್ನ ತಾಯಿಗೆ ತುಂಬ ಹುಷಾರಿಲ್ಲ ಅಂತ ಪಕ್ಕದ ಮನೆಯವರು ಲೆಟ್ರ್ ಬರೆದಾಗ ನಾನು ಆವಾಗ ತುಂಬ ಅಳ್ತಾ ಇದ್ದೆ. ನಾನು ತುಂಬ ದುಃಖಕ್ಕೆ ಒಳಗಾಗಿದ್ದೆ. ತಂದೆನೂ ಕಳ್ಕೊಂಡಿದ್ದೇವೆ, ತಾಯಿಯನ್ನು ನೀನು ನಮ್ಮಿಂದ ದೇವರೇ ನೀನು ಕಿತ್ಕೊಂಡ್ಬಿಟ್ರೆ ನಮಗೆ ನಾವು ಅನಾಥರಾಗಿ ಬಿಡ್ತೇವಲ್ಲ ಎಂಬುದಾಗಿ ಆ ಸಮಯದಲ್ಲಿ ತುಂಬ ದುಃಖಕ್ಕೆ ನಾನು ಒಳಗಾಗಿದ್ದೆ. ನಾನು ಅಂತ ಒಂದು ಘಟನೆ ಆಗಿತ್ತು. ಅಂದರೆ ನೀವು ಇಲ್ಲಿದ್ದರೆ ನಿಮಗೆ ಕೆಲಸ ಬಿಟ್ಟು ಹೋಗುವಂಥ ಸ್ಥಿತಿ ಸಹ ಇರಲಿಲ್ಲ ಆ ದಿವಸಗಳಲ್ಲಿ, ಆದರೆ ತಾಯಿಯ ಸ್ಥಿತಿ ಹದಗೆಟ್ಟಿದೆ. ಇದೆಲ್ಲ ನೋಡುವಾಗ ನಿಮಗೆ ಬಹಳ ದುಃಖವಾಯ್ತಲ್ಲ? ಹೌದೌದು. ಹಾಗೆ ನಿಮ್ಮ ಜೀವಿತದ ಮುಂದಿನ ಕ್ಷಣಗಳು, ಮುಂದಿನ ದಿವಸಗಳು ಹೇಗಾಯ್ತು ಅಂಕಲ್? ಆ ಸಮಯದಲ್ಲಿ ನಾನು ಊರಿಗೆ ಹೋದೆ. ಊರಿಗೆ ಹೋಗಿ ಅಮ್ಮನನ್ನು ನೋಡಿ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನಂತರ ನಾನು ಬಂದೆ. ಕೆಲವು ದಿನಗಳು ಹೀಗೆ ನನ್ನ ಜೀವನದಲ್ಲಿ ಹೋಗ್ತಾ ಇರುವಾಗ ಎಲ್ಲರೂ ನಮ್ಮ ಮನೆಯಲ್ಲಿ ಅಜ್ಜಿ ಮನೆಗೆ ಹೋಗ್ತಾಯಿದ್ದೆ, ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಾಯಿದ್ದೆ. ನನಗೆ ಓದಲಿಕ್ಕೆ ಏನಾದರೂ ಒಂದು ನನಗೆ ಸಹಾಯ ಮಾಡಿ ಎಂಬುದಾಗಿ ನಾನು ಅವರ ಹತ್ರ ಎಷ್ಟೋ ಸರ್ತಿ ಗೋಗರಿದ್ದುಂಟು. ಆದರೆ ಅವರು ನನ್ನ ಮಾತಿಗೆ ಯಾವುದು ಒಂದು ಪ್ರೀತಿ ಮಾಡ್ತಾಯಿದ್ರು. ಬಟ್ ನಾನು ನಿನ್ನನ್ನು ಓದಿಸ್ತೇನೆ, ನೀನು ಓದು ಎಂಬುದಾಗಿ ನನ್ನನ್ನು ಯಾರೂ ಸಹ ಪ್ರೋತ್ಸಾಹಿಸಿದವರು ಯಾರೂ ಇಲ್ಲ. ನನ್ನ ಎಲ್ಲರಿಗೂ ಆರ್ಥಿಕವಾದ ಸಹಾಯ ಇದ್ರೂ ಸಹ ಮಾಡಲಿಲ್ಲ. ಅವ್ರಿಗೆ ಬೇಕಾದಷ್ಟೆಲ್ಲ ಅನುಕೂಲತೆಗಳಿದೆ, ಆದರೆ ಯಾರೂ ಸಹ ಮಾಡಲಿಲ್ಲ. ನನಗೆ ಮಾಡಿದಂತ ಹೇಳಿದರೆ ನನ್ನ ಅಕ್ಕಂದಿರು ಮತ್ತು ನನ್ನ ಭಾವೆಂದಿರು ಅವ್ರ ತಂದೆ ಇಲ್ಲ ಎಂಬ ಒಂದು ಉದ್ದೇಶದಿಂದ ನಮ್ಮನ್ನು ಅವರು ಪ್ರೀತಿ ಮಾಡಿ ನಮ್ಮನ್ನು ಸಾಕಿ ಬೆಳೆಸ್ತಾ ಬರ್ತಾಯಿದ್ರು ವಿನಃ ಬೇರೆ ಯಾರೂ ಸಹ ನಮ್ಮನ್ನು ನೋಡಿದವರು ಯಾರೂ ಇಲ್ಲ ನಮ್ಮ ಸಂಬಂಧಿಕರಲ್ಲಿ. ನಂತರ ನಾನು ಈ ಉಡುಪಿಯಲ್ಲಿ ಇರುವಂಥ ಸಮಯದಲ್ಲಿ ನಾನು ಎನಿಸ್ತಾ ಇದ್ದೆ, ಅಲ್ಲೊಂದು ಅಕ್ಕ ಇದ್ದಾರೆ, ಇಲ್ಲೊಬ್ಬರು ಇದ್ದಾರೆ, ಅವ್ರ ಮನೇಲಿ ಸ್ವಲ್ಪ ದಿನ, ಇವ್ರ ಮನೇಲಿ ಸ್ವಲ್ಪ ದಿನ ಇರೋದಕ್ಕಿಂತ ಆ ಸಮಯದಲ್ಲಿ ನಮ್ಮ ಉಡುಪಿಗೆ ನಮ್ಮ ಚಿಕ್ಕಪ್ಪ, ಭದ್ರಾವತಿಯಿಂದ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ ಬಂದು ಇಲ್ಲಿ ಸೆಟ್ಲ್ ಆದರು. ಅವ್ರ ಮನೆಯಲ್ಲಿ ನಾನು ಇರಲಿಕ್ಕೆ ನಾನು ಪ್ರಾರಂಭಿಸಿದೆ. ಅವ್ರ ಮನೆಯಲ್ಲಿ ಇದ್ಕೊಂಡೆ ನಾನು ಕೆಲಸ ಮಾಡ್ತಾಯಿದ್ದೆ. ಓಕೆ. ಆ ಸಮಯಗಳಲ್ಲಿ ಆ ದಿವಸಗಳಲ್ಲಿ ಅಲ್ಲಿದ್ದೆ. ಅಂಕಲ್, ಈಗ ನೀವು ದಿವಸಗಳಿಗೆ ಕಷ್ಟ ಹೋಯಿತು, ಗೊತ್ತಾಯಿತು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಮಂತ್ರಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಅದಕ್ಕೆ ಹೊರಗೆ ಬರುವಂಥ ಪ್ರಯತ್ನ ನೀವು ಆ ದಿವಸಗಳಲ್ಲಿ ಮಾಡಲಿಲ್ವಾ? ಮಾಡ್ತಾಯಿದ್ವಿ. ಪೂಜೆ ಪುನಸ್ಕಾರಗಳು ಎಲ್ಲದೂ ಮಾಡ್ತಾಯಿದ್ವಿ. ನಾನು ಯೋಚನೆ ಮಾಡಿದ್ದೆ, ನಾವು ಈ ರೀತಿಯಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಏನಾದರೂ ಪಾಪಗಳು ಮಾಡೋದ್ರಿಂದ ನಮಗೇನಾದರೂ ಈ ಥರ ಆಗ್ತಾಯಿದೆಯಾ, ಅದನ್ನು ಬಿಟ್ಟು ಬಿಡಬೇಕು ನಾವು ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಆ ರೀತಿಯೆಲ್ಲ ಕಷ್ಟಪಟ್ಟಿದ್ದುಂಟು. ಆದರೂ ಸಹ ಈಗ ಆವಾಗ ನಮಗೆ ಸತ್ಯವಾದ ದೇವರು ಯಾರೆಂಬುದಾಗಿ ಗೊತ್ತಿಲ್ಲದಿರುವಂಥ ಸಮಯದಲ್ಲಿ ಬೇರೆ ದೇವರುಗಳನ್ನು ಅವಲಂಬಿಸಿಕೊಂಡು ನಾವೇನು ಮಾಡ್ತಾಯಿದ್ವಿ, ಪರಿಹಾರಕ್ಕೋಸ್ಕರ ಹೋಗ್ತಾಯಿದ್ವಿ. ಅದೇನೋ ಸ್ವಲ್ಪ ಕ್ಷಣ ಪರಿಹಾರ ಆಗ್ತಾಯಿತ್ತು. ನಂತರ ಸ್ವಲ್ಪ ದಿನಗಳಲ್ಲಿ ತಿರುಗಿ ಮತ್ತೆ ಅದು ನಮ್ಮ ತಾಯಿಗೆ, ನಮ್ಮ ಕುಟುಂಬದವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆಗಳು, ಹೋರಾಟಗಳು, ಈ ರೀತಿ ನಾವು ನಮ್ಮ ಸ್ವಲ್ಪ ಜಮೀನಿತ್ತು, ಆ ಜಮೀನಲ್ಲಿ ಎಷ್ಟೇ ನಾವು ವ್ಯವಸಾಯ ಮಾಡಿದರೂ ಸಹ ನಮಗೆ ತಕ್ಕ ಪ್ರತಿಫಲ ನಾವು ಕಾಣ್ತಾ ಇರಲಿಲ್ಲ. ಅದರಲ್ಲಿ ಈ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತಿದ್ವಿ ನಾವು. ಎಷ್ಟು ಪ್ರಯತ್ನ ಮಾಡಿದ್ವಿ, ನಿಮ್ಮ ಮನುಷ್ಯನಾಗಿ ಮಾಡೋ ಎಲ್ಲ ಪ್ರಯತ್ನ ನೀವು ಎಲ್ಲ ಮಾಡಿದ್ದೇವೆ, ಎಲ್ಲ ಮಾಡ್ತಾ ಇದ್ವಿ. ಓಕೆ ಅಂಕಲ್. ಹಾಗೆ ಮುಂದೆ ಹೋದಾಗ ನಿಮಗೆ ಸುವಾರ್ತೆ ಅಥವಾ ಯೇಸು ಕ್ರಿಸ್ತನ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ಇಂಥ ಒಂದು ಸಂದರ್ಭಗಳಲ್ಲಿ ನಾನು ಹೋಗ್ತಾ ಇರುವಾಗ ನಾನು ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಎಲ್ಲ ಕಡೆನೂ ನಾನು ಹೋಗ್ತಾ ಇದ್ದೆ. ನಮ್ಮ ಎಲ್ಲೆಲ್ಲಿ ಮಂದಿರಗಳಿದೆಯೋ ಎಲ್ಲ ಕಡೆನೂ ನಾನು ಹೋಗಿ ನಾನು ಪೂಜೆ ಪುನಸ್ಕಾರಗಳನ್ನು ದೇವರಿಗೆ ಮಾಡ್ತಾ ಇದ್ದೆ. ಭಕ್ತಿ ಜೀವಿತ ನಿಮ್ಮಲ್ಲಿ? ಭಕ್ತಿ ಜೀವನ ತುಂಬ ಇತ್ತು. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಕಪ್ಪು ಬಟ್ಟೆಯನ್ನು ಉಟ್ಕೊಂಡು ದೇವರನ್ನು ನಾವು ಪೂಜೆ ಮಾಡುವಂಥ ವ್ಯಕ್ತಿಯಾಗಿದ್ದೆ ನಾನು. ಅಂಥ ಒಂದು ದಿನಗಳಲ್ಲಿ ನಾನು ದೇವರನ್ನು
ದೇವರೇ ನೀನೇ ನಿಜವಾದಂಥ ದೇವರೆಂಬುದಾಗಿ ನಾವು ಆವಾಗ ಕಣ್ಣೀರಿಡ್ತಿದ್ವಿ, ಅಳ್ತಿದ್ವಿ, ಬಿಡುಗಡೆ ಮಾಡಿ ಎಂಬುದಾಗಿ ಕೂಗಿಕೊಳ್ತಾ ಇದ್ವಿ. ಆ ಸಮಯದಲ್ಲಿ ನಮ್ಮ ನಮ್ಮ ಭಾವನ ಹತ್ರ ರಾಜು ಎಂಬವರು ಒಬ್ಬರು ಕೆಲಸ ಮಾಡ್ತಾಯಿದ್ರು, ಕಟ್ಟಡ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ನಾನು ನಮ್ಮ ಉಡುಪಿಯಲ್ಲಿ ದೊಡ್ಡನಗುಡ್ಡೆಯಲ್ಲಿ ಅವರು ಇರುವಂಥ ಸಮಯದಲ್ಲಿ ಅವರ ಮನೇಲಿ ನಾನಿದ್ದಾಗ ಅವರು ಸಹ ಪರಿಚಯ. ಅವರು ಒಂದು ಸರ್ತಿ ನನ್ನನ್ನು ಸೈಕಲಲ್ಲಿ ಕರೆದುಕೊಂಡು, ಅದಕ್ಕಿಂತ ಮುಂಚೆ ಈ ನಾವು ಕೆಲಸ ಮಾಡುವಂಥ ಹುಡುಗರೆಲ್ಲ ಸೇರಿ ಸಿನಿಮಾ ನೋಡೋದಂದ್ರೆ ಹುಚ್ಚು ನಮಗೆ. ಹಾಗಾಗಿ ಫಿಲಮ್ ರಿಲೀಸ್ ಆಗೋದು ಆವಾಗ ಮಂಗಳೂರಲ್ಲಿ. ಆವಾಗ ಫಿಲಮ್ ನೋಡಲಿಕ್ಕೋಸ್ಕರ ಮಂಗಳೂರಿಗೆ ಹೋದ್ವಿ. ಮಂಗಳೂರಿಗೆ ಹೋಗಿ ಕೆಲಸ ಇರಲಿಲ್ಲ ಆವಾಗ ಮಳೆಗಾಲದಲ್ಲಿ. ನಂತರ ಸಿನಿಮಾ ನೋಡಿಬಿಟ್ಟು ಬಂದರಿಗೆ ಹೋದ್ವಿ. ಬಂದರಿಗೆ ಹೋದಾಗ ಅಲ್ಲಿ OM ಅವರದ್ದು ಒಂದು ಸತ್ಯವೇದಗಳನ್ನು ಹೊತ್ಕೊಂಡಂಥ ಒಂದು ಹಡಗು ಅಲ್ಲಿ ಬಂದಿತ್ತು. ಇದರಲ್ಲಿ ನಾವು ಟಿಕೆಟ್ ಕೊಟ್ಟು ಒಳಗೆ ಹೋದ್ವಿ. ಒಳಗೆ ಹೋಗಿ ಅದನ್ನೆಲ್ಲ ನೋಡಿ ಆ ಪ್ರದರ್ಶನಕ್ಕೆ ಇಟ್ಟಿದ್ರು. ಅದನ್ನೆಲ್ಲ ನೋಡಿ ಹೊರಗೆ ಬರುವಾಗ ಸುಪ್ರೀತ ಸಂದೇಶ ಎಂಬುದಾಗಿ ಒಂದು ಪುಸ್ತಕ ನಮ್ಮ ಕೈಗೆ ಕೊಡ್ತಿದ್ರು. ಅದನ್ನು ನಾವು ತೆಗೆದುಕೊಂಡು ಬಂದು ನಾನು ಓದ್ತಾ ಇದ್ದೆ. ನನಗೆ ಆವಾಗಲೇ ಲೋಕದ ರೂಢಿಯಲ್ಲಿ ಇರುವಂಥ ಸಮಯದಲ್ಲಿ ನಾನು ಈ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಜಾಸ್ತಿ ನನಗೆ. ಅಂದರೆ ನೀವು ಕಲಿಯೋದ್ರಲ್ಲಿ ಸಹ ಮುಂದೆ ಇದ್ರಿಂದ ನಿಮಗೊಂದು ಹವ್ಯಾಸ ಇತ್ತು. ಹಾಗಾಗಿ ನಾನು ಈ ಒಂದು ಪುಸ್ತಕ ಫಸ್ಟ್ ಸರ್ತಿ ನೋಡೋದು, ಮೊದಲನೇ ಸರ್ತಿ ನಾನು ನೋಡೋದು. ಅದನ್ನು ನೋಡುವಾಗ ನನಗೆ ಈ ಮತ್ತಾಯನ ಸುವಾರ್ತೆಯಿಂದ ಹೊತ್ತು ಹೋಗುವಾಗ ನನಗೆ ಒಂದು ವ್ಯತ್ಯಾಸ, ಏನೋ ತುಂಬ ಒಂದು ವ್ಯತ್ಯಾಸ. ಮತ್ತು ದೇವರನ್ನು ನೀವು ಕೇಳ್ಕೊಳ್ರಿ, ನಿಮಗೆ ದೇವರು ಕೊಡ್ತಾನೆ, ದೇವರನ್ನು ಹುಡುಕ್ರಿ, ನಿಮಗೆ ಸಿಗ್ತಾನೆ. ಇದೆಲ್ಲ ನಮಗೆ, ನಾನು ದೇವರನ್ನು ಇಷ್ಟು ದಿನ ಹುಡುಕ್ತಾ ಇದ್ದೆ ಎಂಬುದಾಗಿ ಆಲೋಚನೆ ಮಾಡ್ತಾಯಿದ್ದೆ ಅಷ್ಟೇ. ಅದೇ ಸಮಯಕ್ಕೆ ನಮ್ಮ ಈಗ ಪಾಸ್ಟ್ ಆಗಿದ್ದಾರೆ, ಅವರು ಗದಗಲ್ಲಿ ಸೇವೆ ಮಾಡ್ತಿದ್ದಾರೆ, ಪಾಸ್ಟರ್ ಫ್ರಾನ್ಸಿಸ್ ಅವರು, ಮತ್ತು ನಮ್ಮ ಪಾಸ್ಟರ್ ಪೌಲ್ ಅವರು, ಅವರೆಲ್ಲ ನಾವೆಲ್ಲ ಒಟ್ಟಿಗಿದ್ದವರು ಆ ಸಮಯಗಳಲ್ಲಿ. ಆ ಸಮಯದಲ್ಲಿ ಮೊದಲನೇ ಫಸ್ಟು ಆ ರಾಜು ಎಂಬಂಥ ಸಹೋದರರು ನಮ್ಮ ಜಮಖಂಡಿ ಪಾಸ್ಟರ್ ಸಭೆಗೆ ಹೋಗ್ತಾಯಿದ್ರು. ಅವರು ನಮ್ಮನ್ನು ಏನು ಮಾಡಿದರು, ಒಂದಿನ ನನ್ನನ್ನು ಸೈಕಲಲ್ಲಿ ನಾವು ಪಾಸ್ಟರ್ ಮನೆಗೆ ಹೋಗಿ ಬರುವ ಅಂತೇಳಿ, ಆವಾಗ ಬಸ್ಸೆಲ್ಲ ಹೆಚ್ಚಿರಲಿಲ್ಲ, ಸೈಕಲಲ್ಲಿ ಕರೆದುಕೊಂಡು ಬಂದರು. ಆವಾಗ ನಾನು ಚಿಕ್ಕ ಹುಡುಗ, ಕರೆದುಕೊಂಡು ಬಂದು ಪಾಸ್ಟರ್ ಹತ್ರ ಪರಿಚಯ ಮಾಡಿ ನನ್ನನ್ನು ಮಾತಾಡಿಸಿದರು. ಆವಾಗ ಪಾಸ್ಟ್ರು ಮತ್ತು ಆಂಟಿ ಇಬ್ಬರು ನನ್ನ ಹತ್ರ ಮಾತಾಡಿದರು, ಚಹಾ ಮಾಡಿಕೊಟ್ರು, ತುಂಬ ಒಂದು ಪ್ರೀತಿಯಿಂದ ಮಾತಾಡಿದರು. ನನಗೆ ಹೊರಗಿನವರ ಒಂದು ಪ್ರೀತಿ ಮತ್ತು ಮಾತಾಡುವಂಥ ರೀತಿಗಿಂತನೂ ಇದೊಂದು ವ್ಯತ್ಯಾಸವಾಗಿತ್ತು. ನಂತರ ನಾನು ಅವರೊಟ್ಟಿಗೆ ಬಂದ ನಂತರ ಕೆಲವು ಸರ್ತಿ ಮತ್ತು ಆನಂತರ ಇವರು ನನ್ನ ಒಟ್ಟಿಗಿದ್ದಂಥ ಫ್ರಾನ್ಸಿಸ್ ಪಾಸ್ಟರ್ ಗದಗಲ್ಲಿ ಸೇವೆ ಮಾಡ್ತಿದ್ದಾರೆ. ಈಗ ಅವರೆಲ್ಲ ಅವಾಗ ಕೆಲಸ ಮಾಡ್ತಾಯಿದ್ರು ನಮ್ಮ ಭಾವನ ಹತ್ರ ಕೆಲಸ. ಹೌದೌದು, ಪೌಲಸ್ ಬ್ರದರು ಮತ್ತು ಫ್ರಾನ್ಸಿಸ್ ಪಾಸ್ಟ್ ಅವರೆಲ್ಲ ನನ್ನ ಭಾವನ ಹತ್ರ ಕೆಲಸ ಮಾಡ್ತಿದ್ರು. ಅವಾಗ ಇನ್ನೂ ರಕ್ಷಣೆ ಬಂದಿರಲಿಲ್ಲ ಅವರು. ಆ ಸಮಯದಲ್ಲಿ ಇವರು ಬೆಂದಿಕೋಸ್ ರಾಜ್ ಅಂತೇಳಿ ಅವ್ರ ಹೆಸರು, ಅವರು ಮೂಲಕವಾಗಿ ಇವರು ಅಲ್ಲಿ ಚರ್ಚಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕಿಂತ ಆವಾಗ ನಾನು ಹೋಗಿದ್ದೆ ಅಲ್ಲಿಗೆ. ನಂತರ ಈ ಪುಸ್ತಕ ಸಿಕ್ಕಿದ ಮೇಲೆ ನನಗಿನ್ನೂ ಆಸಕ್ತಿ ಆಯಿತು. ನಂತರ ನಾನು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿರುವಾಗ ಆ ಪುಸ್ತಕ ನನ್ನ ಬ್ಯಾಗಲ್ಲೇ ಇತ್ತು. ನನ್ನ ಬ್ಯಾಗಲ್ಲಿ ಅಪರೂಪಕ್ಕೊಮ್ಮೆ ನಾನು ಹೋಗ್ತಾ ಇದ್ದೆ ಅಲ್ಲಿಗೆ, ಬೇತಲ್ ಚರ್ಚಿಗೆ ನಮ್ಮ ಪಾಸ್ಟ್ ಹತ್ರ ಹೋಗ್ತಾ ಇದ್ದೆ, ಆರಾಧನೆಗೆ ಯಾವಾಗ ಹೋಗ್ತಿದ್ದೆ. ನನಗೆ ರಕ್ಷಣೆ ಅಂದರೆ ಏನು, ದೀಕ್ಷಾಸ್ಥಾನ ಅಂದರೆ ಏನು, ಇದು ಯಾವುದು ಗೊತ್ತಿಲ್ಲ ನನಗೆ. ನಂತರ ನನ್ನ ಬಾವ ಅಕ್ಕ ಅವರೆಲ್ಲ ಹೆಚ್ಚಾಗಿ ಪ್ರತಿ ವಾರ ಹೋಗಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಬಾವ ಅಕ್ಕನವರು ಆಗ ಹೋಗಲಿಕ್ಕೆ ಆವಾಗ ಪ್ರಾರಂಭ ಮಾಡಿದ್ರು ಅವರು. ಹೌದೌದೌದು, ಅವರಿಗೆ ಸುವಾರ್ತೆ ಸಿಕ್ಕಿತು, ಅವರು ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ನಂತರ ನಾನು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿದ್ದೆ. ನಾನು ಸಹ ಕೆಲವು ವರ್ಷ, 1, 2, 3 ವರ್ಷ ಹೀಗೆ ಹೋಗೋದು ಬರೋದು. ಆದರೆ ನೀವು ನಿಮ್ಮ ಜೀವಿತ ಅದೇ ರೀತಿಯಲ್ಲಿತ್ತು, ಆದರೆ ನೀವು ಚರ್ಚಿಗೆ ಒಂದು ಆಗಾಗ ಹೋಗ್ತಾ ಇದ್ದೆ. ಬೇರೆ ಯಾವ ಕೆಟ್ಟ ಕೆಲಸಗಳು ನಾನು ಮಾಡ್ತಾ ಇರಲಿಲ್ಲ. ಸಿಗರೇಟು ಬೀಡಿ ಒಂದು ಬಿಟ್ಟರೆ, ಮದ್ಯಪಾನ ಮಾಡೋದು, ಬೀರು ಬ್ರ್ಯಾಂಡಿ ಇಂಥದ್ದೆಲ್ಲ ಮಾಡೋದು ಬಿಟ್ಟರೆ ಬೇರೆ ಯಾವುದು ಸಹ ಬೇರೆ ಯಾವ ವಿಷಯಗಳು ಮಾಡ್ತಿರ್ಲಿಲ್ಲ ನಾನು. ಓಕೆ. ಆದರೆ ಆ ದಿವಸಗಳು ನೀವು ಹೋಗ್ತಾ ಇದ್ದೀರಿ ಚರ್ಚ್ಗಳಿಗೆ, ಆವಾಗ ಹೋಗಿ ಬರ್ತಾ ಇದ್ದೀರಿ. ಹೌದು. ಈ ಸ್ವಭಾವಗಳು ನಿಮ್ಮ ಒಳಗೆ ಇತ್ತು? ಇತ್ತು, ನನ್ನ ಒಳಗೆ ಇತ್ತು. ನನಗೆ ಸಂಪೂರ್ಣವಾಗಿ ನಾನು ಬಿಡುಗಡೆ ಆಗಿರಲಿಲ್ಲ, ಹೋಗ್ತಾ ಇದ್ದೆ. ನಂತರ ಅಂದರೆ ಒಂದು ಮಧ್ಯದಲ್ಲಿ ಪ್ರಶ್ನೆ ಅಂಕಲ್ ಭಾಷೆ, ನೀವು ಅಂದರೆ ಅಲ್ಲಿ ಆವಾಗ ಹೋಗ್ತಿದ್ರಿ, ಏನು ಅನಿಸ್ತಿತ್ತು ನಿಮಗೆ ಚರ್ಚಿಗೆ ಹೋದಾಗ? ಅಂದರೆ ನಾನು ಅಲ್ಲಿ ಹೋದಾಗ ನನಗೆ ಅನಿಸ್ತಾ ಇತ್ತು, ಅಲ್ಲಿದು ದೇವರ ವಾಕ್ಯಗಳು ಸಾರಲ್ಪಡುವಾಗ, ದೇವರ ವಾಕ್ಯಗಳನ್ನು ಕೇಳುವಾಗ ಇದರಲ್ಲಿ ಏನೋ ಒಂದು ಸತ್ಯತೆ ಇದೆ. ನಾನು ಇಷ್ಟು ವರ್ಷಗಳ ಕಾಲ ಓದ್ತಿದ್ದಂಥ ಅನೇಕ ಪುಸ್ತಕಗಳು ಓದ್ತಾ ಇದ್ದೆ, ಕಥೆ ಪುಸ್ತಕಗಳು ಓದ್ತಾ ಇದ್ದೆ, ಇದೆಲ್ಲ ನಾನು ಓದ್ತಾ ಇದ್ದೆ. ಆದರೆ ಅದರಲ್ಲಿ ಇರೋದಕ್ಕಿಂತನೂ ಈ ಒಂದು ಸತ್ಯವೇದದಲ್ಲಿ ಇರುವಂಥ ಮಾತುಗಳು ವ್ಯತ್ಯಾಸವಾಗಿದೆ.
ಮತ್ತು ಅದರ ಜನಗಳಲ್ಲಿ ಒಂದು ಪ್ರೀತಿ ಇದೆ. ಮತ್ತು ಒಂದು ಅಲ್ಲಿ ಸೇವೆ ಮಾಡುವಂಥ ನಮ್ಮ ಪಾಸ್ಟರ್ ಜಮಖಂಡಿ ಅವರಲ್ಲಿ ಇರುವಂಥ ಒಂದು ಆ ಪ್ರೀತಿ, ಆಂಟಿಯಲ್ಲಿದ್ದಂಥ ಒಂದು ಪ್ರೀತಿ ನಮ್ಮನ್ನೆಲ್ಲ ಅಲ್ಲಿ ಹೋದಾಗ ಒಂಥರ ಏನು ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು. ಆ ಪ್ರೀತಿ ನನಗೊಂದು ವ್ಯತ್ಯಾಸವಾಗಿ ಕಾಣ್ತಾ ಇತ್ತು. ಏನೋ ಒಂದು ವ್ಯತ್ಯಾಸ ಇದೆಯಲ್ಲ ಇದರಲ್ಲಿ, ಏನೋ ಒಂದು ರೀತಿಯಲ್ಲಿ ನನ್ನನ್ನು ಆ ವಾಕ್ಯಗಳು ಸೆಳೀತಾ ಇತ್ತು. ಮತ್ತು ಆ ವಾಕ್ಯಗಳು ನನ್ನೊಟ್ಟಿಗೆ ಮಾತನಾಡ್ತಾ ಇತ್ತು. ನೀನು ಯೋಚನೆ ಮಾಡ್ತಿರುವಂಥ ಮಾರ್ಗಗಳು ಬೇರೆ, ನನ್ನ ಮಾರ್ಗಗಳು ಬೇರೆ ಎಂಬುದಾಗಿ ಅಲ್ಲಿ ವಾಕ್ಯಗಳು ಅವರು ಸಾರಲ್ಪಡುವಾಗ, ಹೌದಾ ನಾನು ಏನು ಯೋಚನೆ ಮಾಡಿದೆ ಅಂಥೇಳಿ ಈಗೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ. ಮತ್ತು ಎನಿಸ್ತಾ ಇದ್ದೆ, ನಾನು ಎಷ್ಟೋ ಸರ್ತಿ ನನ್ನ ಈ ಜೀವನ ನನಗೆ ಬೇಡ, ನಾನು ಇರಬಾರ್ದೆಂಬುದಾಗಿ 2-3 ಸರ್ತಿ ಪ್ರಯತ್ನ ಮಾಡಿದೆ. ಯಾಕೆ ದೇವರು ನನ್ನನ್ನು ಉಳಿಸಿದರು, ಇಲ್ಲಿಗೆ ನಡೆಸೋದಕ್ಕೋಸ್ಕರ ದೇವರು ನನ್ನನ್ನು ಉಳಿಸಿದ್ರಾ ಎಂಬುದಾಗೆಲ್ಲ ನನ್ನ ಪ್ರಶ್ನೆ ಆಗ್ತಾಯಿತ್ತು. ಆದರೂ ನಾನು ಅಪರೂಪಕ್ಕೆ ಬರ್ತಾಯಿದ್ದೆ. 2 ತಿಂಗಳಿಗೊಮ್ಮೆ ಈ ಥರದೆಲ್ಲ ಚರ್ಚಿಗೆ ಬರೋದು, ಆರಾಧನೆಗೆ ಕೂತ್ಕೊಳ್ಳೋದು, ಆರಾಧನೆ ಮುಗಿಯೋ ತನಕ ಇರೋದು, ಪಾಸ್ಟರ್ ಹತ್ರ ಮಾತಾಡೋದು, ಊಟ ಮಾಡೋದು, ಹೋಗ್ತಾಯಿದ್ದೆ ನಾನು ಆ ದಿವಸಗಳಲ್ಲಿ. ಓಕೆ, ಹಾಗೆ ನೀವು ಈ ರಕ್ಷಣೆ ಅನುಭವಕ್ಕೆ ಹೇಗೆ ಬಂದ್ರಿ ಅಂಕಲ್? ನಂತರ ನಾನು ಸ್ವಲ್ಪ ಸಮಯಗಳ ನಂತರ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ನಾನು ದೇವರನ್ನು ಪ್ರೀತಿಸಬಾರ್ದು, ಯೇಸುವನ್ನೇ ದೇವರೆಂಬುದಾಗಿ ನಾನು ಅಂಗೀಕರಿಸಿಕೊಂಡ್ರೆ ನನ್ನ ಜೀವನ ಬದಲಾಗ್ಬೋದು. ಇಷ್ಟು ದಿನ ನಾನು ಬೇರೆ ಏನೇನೋ ನಾನು ಆರಾಧಿಸಿದೆ, ಬೇರೆ ಏನೇನೋ ನಾನು ಕಾರ್ಯಗಳು ಮಾಡಿದೆ, ಯಾವ ಬಿಡುಗಡೆ ಇಲ್ಲ. ಈಗಲೂ ನನ್ನ ತಾಯಿಗೆ ಬಿಡುಗಡೆ ಇಲ್ಲ. ಈಗಲೂ ನನ್ನ ತಾಯಿಗೆ ಅನಾರೋಗ್ಯ ಇದೆ, ಮನೆಯಲ್ಲಿ ಒಂಥರ ದರಿದ್ರ, ಮನೆಯಲ್ಲಿ ಯಾವ ರೀತಿಯ ಒಂದು ಆ ಮನೆಯಲ್ಲಿ ಒಂದು ಸಮಾಧಾನವಾಗಲಿ, ಒಂದು ರೀತಿಯ ಏನೋ ಒಂಥರ ಕತ್ತಲು ತುಂಬಿದಂಥ ಒಂದು ರೀತಿಯ ಒಂದು ಮನೆ ಅಂತ ಹೇಳ್ಬೋದು. ಸ್ವಂತ ಮನೆ, 2-3 ಎಕರೆ ಜಮೀನಿದೆ, ಆದರೂ ಅದರಲ್ಲಿ ಯಾವ ಪ್ರತಿಫಲವನ್ನು ಸರಿಯಾಗಿ ಕಾಣ್ತಾ ಇಲ್ಲ. ಇದೆಲ್ಲ ಯಾಕೆ? ಈ ದೇವರನ್ನು ನಂಬಿದರೆ ದೇವರು ಖಂಡಿತ ನಮಗೆ ಬಿಡುಗಡೆ ಕೊಡ್ಬೋದು ಎಂಬುದಾಗಿ ನಾನು ಆಲೋಚನೆ ಮಾಡಿಕೊಂಡು ಆ ಸಮಯಗಳಲ್ಲಿ ಇನ್ನೂ ಹೆಚ್ಚಾಗಿ ನಾನು ಯೇಸು ಹತ್ರ ಹೋಗ್ತಾಯಿದ್ದೆ. ಮುಂಚೆ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಹೋಗ್ತಿದ್ದವನು, ಈಗ ವಾರ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಭಾನುವಾರ ಆರಾಧನೆಗೆ ಹೋಗಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಯಾವಾಗ ಹೆಚ್ಚಾಗಿ ನಾನು ದೇವರನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದ್ನೋ, ರಕ್ಷಣೆ ಹೊಂದಬೇಕು, ನಾನು ಈಗ ಒಂದು ರಕ್ಷಣೆ ಅನುಭವಕ್ಕೆ ಬಂದಿದ್ದೇನೆ, ನನ್ನ ಸ್ವಂತ ದೇವರು ಯೇಸು ಎಂಬುದಾಗಿ ಅಂಗೀಕರಿಸಿಕೊಳ್ಬೇಕು ಎಂಬುದಾಗಿ ನಾನು ಆಲೋಚಿಸಿಕೊಳ್ಳುವಾಗ ಆ ಸಮಯಗಳಲ್ಲಿ ನನ್ನ ಚಿಕ್ಕಪ್ಪನ ಮನೆಯಲ್ಲಿದ್ದೆ. ಆವಾಗ ಅವ್ರು ಎಣಿಸ್ತಾ ಇದ್ರು, ಇವನು ಮುಂಚೆ ಅಪರೂಪಕ್ಕೆಲ್ಲ ಹೋಗ್ತಿದ್ದ ಬರ್ತಿದ್ದ, ಎಲ್ಲಾದರೂ ಸಿನಿಮಾ ನೋಡಲಿಕ್ಕೋ ಎಲ್ಲ ಹೋಗ್ತಿದ್ದ ಭಾನುವಾರ. ಈಗ ಅವರಿಗೆ ಗೊತ್ತಾಯಿತು ಇವರೇನಾಗ್ತಿದ್ದಾರೆ, ಅವ್ರ ಅಕ್ಕ ಭಾವ ಎಲ್ಲ ಚರ್ಚಿಗೆ ಹೋಗ್ತಾಯಿದ್ದಾರೆ, ಇವನು ಸೈನ್ ಮಾಡ್ತಿದ್ದಾನೆ, ಚರ್ಚಿಗೆ ಹೋಗ್ತಿದ್ದಾನೆ ಅಂಥೇಳಿ ಅವರು ತಿಳ್ಕೊಂಡು ಸುಮಾರು ಸರ್ತಿ ಹೇಳ್ತಾಯಿದ್ರು, ನೀನು ಚರ್ಚಿಗೆ ಹೋದರೆ ನಮ್ಮ ಮನೇಲಿ ಇರಬಾರ್ದು ನೋಡು. ಅವರು ನಿಮ್ಮ ರಕ್ಷಣೆಗೆ ಅವರು ಯಾರು ರಕ್ಷಣೆ ಬಂದಿಲ್ಲ, ಅವರು ಹಿಂದೂ ಪ್ರಕಾರನೇ ಇದ್ದಾರೆ. ಅವರು ಹೇಳ್ತಾಯಿದ್ರು, ನೀನು ಚರ್ಚಿಗೆಲ್ಲ ಹೋಗೋದಾದರೆ ಇಲ್ಲಿ ಮನೆಯೊಳಗೆ ಬರಬಾರ್ದು, ಯಾಕಂತ ಹೇಳಿದರೆ ನೀನು ಹೋಗುವಂಥ ದೇವರು ಬೇರೆ, ನಮ್ಮ ದೇವರು ಬೇರೆ, ಅಲ್ಲಿ 2 ದೇವರುಗಳು ಒಂದೇ ಮನೆಯಲ್ಲಿ ಇದಾದರೆ ಘರ್ಷಣೆ ಆಗ್ತದೆ, ಆಗೆಲ್ಲ ಹೇಳ್ತಾಯಿದ್ರು. ನಾನು ಹೇಳಿದೆ, ಇಲ್ಲ, ಯೇಸು ಸ್ವಾಮಿ ಆಗಲ್ಲ, ಯೇಸು ಸ್ವಾಮಿ ಎಲ್ಲರಿಗೂ ದೇವರೇ, ನಾನು ನನ್ನ ಹೃದಯದಲ್ಲಿ ತಿಳ್ಕೊಂಡಿದ್ದೇನೆ ಅಷ್ಟೇ ಆತನನ್ನು ಎಂಬುದಾಗಿ ನಾನು ಅವರಿಗೆ ಹೇಳ್ತಾ ಇದ್ದೆ. ಆದರೆ ಅವರು ಸ್ವಲ್ಪ ಸಮಯ ಆಯಿತು, ಹೀಗೆ ಒಂದು ವರ್ಷ ಹೋಗ್ತಾ ಬಂತು. ಅವ್ರು ಹೇಳ್ತಾಯಿದ್ರು, ಈಗ ಅವನು ಮುಂಚೆ ನನ್ನ ಹತ್ರನೇ ನನ್ನ ಚಿಕ್ಕಪ್ಪ, ನನ್ನ ಅಣ್ಣಂದಿರೆಲ್ಲ ಅವರು ನನಗಿಂತ ತುಂಬ ದೊಡ್ಡವರು. ಅವರು ಸಿಗರೇಟ್ ತರಿಸ್ತಾಯಿದ್ರು, ವೈನ್ ಶಾಪಿಗೆ ಕಳಿಸಿ ವೈನ್ ಇದು ಬ್ರ್ಯಾಂಡಿ ವಿಸ್ಕಿಗಳೆಲ್ಲ ತರಿಸ್ತಾಯಿದ್ರು, ನನಗೆ ಕುಡಿಲಿಕ್ಕೆ ಕೊಡ್ತಾಯಿದ್ರು. ನಾನು ಯಾವಾಗ ದೇವರನ್ನು ಹೆಚ್ಚೆಚ್ಚಾಗಿ ಆರಾಧನೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರೆ ನಾನು ಅವ್ರ ಹತ್ರ ಅದನ್ನೆಲ್ಲ ಮಾಡ್ತಿರಲಿಲ್ಲ. ಮತ್ತು ಒಂದಿನ ಹೇಳಿದೆ, ನಾನು ನಿನ್ನ ಮೇಲೆ ಯಾವ ಅಂಗಡಿಗೂ ಕಳಿಸಬಾರ್ದು ನೀವು ತರಲಿಕ್ಕೆ, ನಾನು ತರುವುದಿಲ್ಲ, ಬೀಡಿ ಸಿಗರೇಟ್ ಸಹ ನಾನು ತರಲಿಕ್ಕೆ ಅಂಗಡಿಗೆ ಹೋಗೋದಿಲ್ಲ. ಅಂದರೆ ನಿಮ್ಮೊಳಗೆ ಆ ಸ್ವಭಾವ ಬಿಟ್ಟೋಯ್ತು. ನನಗೆ ಕ್ರಮೇಣ ಯಾವಾಗ ಆರಾಧನೆಗೆ ಹೆಚ್ಚೆಚ್ಚಾಗಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ನೋ ಆವಾಗ ಇನ್ನೂ ನಾನು ದೀಕ್ಷಾಸ್ಥಾನ ತಗೊಂಡಿರಲಿಲ್ಲ. ಆವಾಗಲೇ ನಾನು ಇದು ತ್ಯಜಿಸಬೇಕು, ಇದು ಒಳ್ಳೆಯದಲ್ಲ, ಯಾಕಂತ ಹೇಳಿದರೆ ದೇವರ ವಾಕ್ಯದ ಪ್ರಕಾರವಾಗಿ ಇದು ತಪ್ಪು, ನಾವು ಮಾಡ್ತಾ ಇರೋದು ತಪ್ಪು ಎಂಬುದಾಗಿ ತಿಳ್ಕೊಂಡು ನಾನು ಯಾವಾಗ ಪ್ರಾರಂಭ ಮಾಡಿದ್ನೋ ಇವರು ತುಂಬ ದಿನದಿಂದ ಹೇಳ್ತಾ ಬರ್ತಾಯಿದ್ರು. ಒಂದಿನ ನಾನು ಭಾನುವಾರ ಸಭೆಗೆ ಬಂದೆ, ಆರಾಧನೆ ಮುಗಿಸಿದೆ. ಆರಾಧನೆ ಮುಗಿಸಿ ನಾನು ಮನೆಗೆ ಹೋಗುವಾಗ ಭಾನುವಾರ ಅವರು ಯಾರು ಇರೋದಿಲ್ಲ, ಹೆಚ್ಚಾಗಿ ಅತ್ತಿಗೆ ಮಾತ್ರ ಮನೆಯಲ್ಲಿರ್ತಾರೆ. ಆ ನಂತರ ನಾನು ನೋಡಿದೆ, ನನ್ನ ಬ್ಯಾಗು ಮುಂದುಗಡೆ ಒಂದು ಚಾವಡಿ ಇತ್ತು, ಚಪ್ಪರ ಮಡಲಿದು, ಅಲ್ಲಿ ಒಂದು ಬ್ಯಾಗ್, ಒಂದು ಕಂಬ ಇತ್ತು, ಆ ಕಂಬಕ್ಕೆ ನನ್ನ ಬ್ಯಾಗ್ ನೇತಾಕಿದ್ರು. ನಾನು ಕೇಳಿದೆ ನನ್ನ ಅತ್ತಿಗೆ ನನ್ನ ಬ್ಯಾಗ್ ಇಲ್ಲ ಹಾಕಿದ್ರಿ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು, ನಿನ್ನ ಚಿಕ್ಕಪ್ಪ ಮತ್ತು ಅಣ್ಣಂದಿರೆಲ್ಲ ಹೇಳಿದ್ದಾರೆ, ನೀನು ಚರ್ಚಿಗೆ ಹೋಗೋದಾದರೆ ಇನ್ನು ಮೇಲೆ ಮನೆಯಲ್ಲಿ ಇರಬಾರ್ದು, ಚರ್ಚಿಗೆ ಹೋಗೋದಿದ್ದರೆ ಈ ಬ್ಯಾಗ್ ತಗೊಂಡು ಒಳಗೆ ಬರ್ಬೋದು,
ಮುಂದಿನ ವಾರದಿಂದ ನೀನು ಚರ್ಚಿಗೆ ಹೋಗೋದಿದ್ದರೆ ನೀನು ಇಲ್ಲಿಂದ ಬ್ಯಾಗ್ ತಗೊಂಡು ಹೊರಗೆ ಹೋಗ್ಬೋದು. 2 ತೀರ್ಮಾನ ಎಂಬುದಾಗಿ ಹೇಳಿದರು. ನಂತರ ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ನಾನು ತುಂಬ ಅಳ್ತಾ ಇದ್ದೆ. ಅತ್ತಿಗೆ ಹತ್ರ ಹೇಳ್ತಾ ಇದ್ದೆ, ಅತ್ತಿಗೆ ನೋಡಿ, ನೀವು ನನ್ನ ತಾಯಿ ಥರ ನಾನು 2-3 ವರ್ಷ ಈಗ ನಿಮ್ಮ ಮನೆಯಲ್ಲಿದ್ದೆ, ನನ್ನನ್ನು ಒಂದು ಮಗನಾಗಿ ನೋಡಿದ್ದೀರಿ. ನಾನು ನಿಮಗೆಲ್ಲ ವಿಷಯಗಳಲ್ಲಿ ಹಿಟ್ಟು ಕಡಿಯೋದು, ಮೆಣಸು ಕಡಿಯೋದು, ಅವ್ರು ಊಟ ಮಾಡಿದ ಎಲ್ಲ ತಟ್ಟೆಗಳು ತೊಳೆಯೋದು, ನೀರು ತಂದು ತುಂಬಿಸುವಂಥದ್ದು, ಪ್ರತಿಯೊಂದು ಒಂದು ಮನೆಯಲ್ಲಿ ಒಂದು ಹೆಂಗಸರು ಎಷ್ಟು ಯಾವುದೇ ರೀತಿ ಕೆಲಸ ಮಾಡ್ತಾರೋ ಆ ರೀತಿ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಿದ್ದೆ. ಅವ್ರು ಹೇಳ್ತಾಯಿದ್ರು, ನೀನು ಹೋದರೆ ನನಗೆ ಬಲಗೈಯೇ ಇಲ್ಲದಂಗೆ ಆಗುತ್ತೆ, ಆದರೆ ಏನು ಮಾಡೋದು, ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವ್ರ ಮಾತು ಕೇಳಬೇಕಲ್ಲ ನಾನು ಎಂಬುದಾಗಿ ಅವರು ಹೇಳಿದರು. ನೀನು ಅಳಬೇಡ, ನೀನು ದೇವರನ್ನು ನಂಬಿದೆಯಾ, ಹೋಗು, ನಿನಗೆ ಆ ದೇವರು ಒಳ್ಳೇದು ಮಾಡ್ತಾರೆ, ಒಳ್ಳೆ ದೇವರು ಅದು ಅವ್ರು ನಿಮಗೆ ಎನ್ಕರೇಜ್ ಅಂತ ಹೇಳಿದರು. ನಾನು ಹೇಳಿದೆ, ಆಯ್ತು ಅತ್ತಿಗೆ, ನಾನು ಹೋಗ್ಬೇಕಂತ ಹೇಳ್ತೀರಾ, ಹೌದು, ನೀನು ಇಲ್ಲಿರೋದಾದರೆ ನೀನು ಚರ್ಚೆಗೆ ಹೋಗಬಾರ್ದು ಅಷ್ಟೇ ಎಂಬುದಾಗಿ ಹೇಳಿದರು. ಅಷ್ಟೇ, ನಿನಗೇನು ಹೆಚ್ಚಿನ ಕಷ್ಟದ ಏನು ಕೆಲಸ ಅಲ್ಲ, ನೀನು ತೀರ್ಮಾನ ನಿನಗೆ ಬಿಟ್ಟಿದ್ದು ಎಂಬುದಾಗಿ ಹೇಳಿದರು. ನಾನು ಯೋಚನೆ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ಆಚೆ ಹೋಗಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ದೆ. ದೇವರೇ, ನಾನು 2-3 ಸರ್ತಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ನೀನು ನನ್ನನ್ನು ಬದುಕಿಸಿದೆ. ಹೇಗೆ ಬದುಕಿಸಿದೆ ಗೊತ್ತಿಲ್ಲ, ಬಟ್ ಆದರೆ ನಾನು ಆ ಸಮಯಗಳಿಗೆ ಯಾರೋ ಬಂದು ನನ್ನನ್ನು ತಪ್ಪಿಸಿದರು. ಒಂದು ಸರ್ತಿ ಹಗ್ಗ ತಗೊಳ್ಲಿಕ್ಕೆ ಹೋದಾಗ ನನ್ನನ್ನು ತಪ್ಪಿಸಿದಿ, ವಿಷ ತಗೊಳ್ಲಿಕ್ಕೆ ಹೋದಾಗ ತಪ್ಪಿಸಿದಿ. ಯಾಕೆ ತಪ್ಪಿಸಿದಿ ದೇವರೇ? ನೀನು ನಿಜವಾದಂಥ ಯೇಸು ಸ್ವಾಮಿ ನನ್ನನ್ನು ಪ್ರೀತಿ ಮಾಡಿದ್ರಿಂದ ನೀನು ತಪ್ಪಿಸಿದೆಯಾ, ಅಥವಾ ಯಾವ ದೇವರು ನನ್ನನ್ನು ತಪ್ಪಿಸಿದರು? ನಾನು ಇನ್ನೂ ಜ್ಞಾನ ಇಲ್ಲ, ನನಗೆ ಇನ್ನೂ ತಿಳ್ಕೊಳ್ಳಿಕ್ಕೆ ನನಗೆ ಆಗ್ತಾಯಿಲ್ಲ ದೇವರೇ ಎಂಬುದಾಗಿ ನಾನು ಎಲ್ಲ ಆಲೋಚನೆ ಮಾಡಿಕೊಂಡು ನನ್ನ ಹುಟ್ಟಿದ ದಿನಗಳಿಂದ ಹಿಡಿದು ನಾನು ನನ್ನ ಅಕ್ಕ ಒಮ್ಮೆ ನನ್ನ ಅಕ್ಕನ 4ನೇ ಅಕ್ಕನ ಮದುವೆಗೆ ಹಣ ಬೇಕೆಂಬುದಾಗಿ ನನ್ನ ಅಜ್ಜಿ ಮನೆಗೆ ಹೋದಾಗ ನಮ್ಮನ್ನು ಅವ್ರಿಗೆ ಬಸ್ಸಿಗೆ ಸಹ ನಮ್ಗೆ ಹಣ ಕೊಡಲಿಲ್ಲ. ಎಷ್ಟೋ ದೂರದಲ್ಲಿ ಬಸ್ಸು ನಿಂತೋಯ್ತು ಆ ರಾತ್ರಿ ಹಣ ಇಲ್ಲದೆ. ನಮಗೆ ಎಷ್ಟು ಹಣ ಕೊಟ್ಟಿದ್ದೇವೋ ಅಷ್ಟಕ್ಕೆ ಮಾತ್ರ ಅವ್ರು ನಿಲ್ಲಿಸಿದ್ರು. 40 ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಹಣ ಇದ್ದಿದ್ದು ನಮಗೆ. ಅಲ್ಲಿ ರಾತ್ರಿ ನನ್ನ ಅಕ್ಕ ಒಂದು ದೇವಸ್ಥಾನದ ಜಗಳಿಯಲ್ಲಿ ನನ್ನನ್ನು ಅವ್ರ ತೊಡೆ ಮೇಲೆ ಮಲಸ್ಕೊಂಡು ರಾತ್ರಿ ಎಲ್ಲ ಕಳೆದು ಬೆಳಗ್ಗೆನೇ ಜಾವ ಎದ್ದು ನನ್ನ ನಡೆಸ್ಕೊಂಡು ಬಂದರು. ಅದೆಲ್ಲ ಯೋಚನೆ ಮಾಡ್ತಾಯಿದ್ದೆ, ನಾವು ಈ ರೀತಿಯಲ್ಲೆಲ್ಲ ಜೀವಿಸಿದ್ವಿ, ಈ ರೀತಿಯಲ್ಲೆಲ್ಲ ಕಷ್ಟಪಟ್ಟಿದ್ವಿ, ದೇವರೇ ಯಾಕೆ ನನ್ನನ್ನು ಸಾಯಲಿಕ್ಕೂ ಬಿಡ್ತಾಯಿಲ್ಲ, ಯಾಕೆ ನನ್ನನ್ನು ಬದುಕಲಿಕ್ಕೂ ಬಿಡ್ತಾಯಿಲ್ಲ ಎಂಬುದಾಗಿ ನನ್ನ ಪ್ರಶ್ನೆ ದೇವರ ಹತ್ರ ಒಳಗಡೆನೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಒಂದು ಕಡೆ ಅಳ್ತಾ ಇದ್ದೇನೆ. ಯಾಕೆ? ಮತ್ತು ನಾನು ಹೇಳ್ತಾ ಇದ್ದೆ, ನನ್ನ ತಂದೆಗೆ ಬೈತಾ ಇದ್ದೆ ನನ್ನ ಮನಸ್ಸಲ್ಲಿ, ಯಾಕೆ ನನ್ನನ್ನು ಹುಟ್ಟಿಸಿದಿ, ಯಾಕೆ ನೀನು ಹುಟ್ಟಿಸಿ ನೀನು ಬೇಗ ತೀರೋದಿ, ಯಾಕೆ ಇಂಥ ಕಷ್ಟ ಕೊಡಬೇಕು ಎಂಬುದಾಗಿ ನನ್ನ ತಾಯಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕೆ ಇವರಿಗೆ ಬದುಕಿಸಿ ನಮ್ಮ ಮಕ್ಕಳನ್ನು ಹುಟ್ಟಿಸಿ ಸಾಗಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾಕೆ ಇವರೆಲ್ಲ ಮಕ್ಕಳನ್ನು ಮಾಡ್ಕೊಳ್ಬೇಕೆಂಬುದಾಗಿ ಮನಸ್ಸಲ್ಲೇ ನಾನು ಬೈತಾ ಇದ್ದೆ. ಯಾಕೆ ದಿಕ್ಕಿಲ್ಲದವ್ರ ಥರ ಇದ್ದೇವೆ, ನಾವು ಒಂಥರ ಅನಾಥನಾಗಿದ್ದೇನಲ್ಲ, ದಾರಿಯಲ್ಲಿ ಬಿದ್ದವನಾಗಿದ್ದೇನಲ್ಲ ದೇವರೇ ಎಂಬುದಾಗಿ ಆಲೋಚಿಸಿಕೊಂಡು ನಾನೇನು ಮಾಡಿದೆ, ಒಂದು ತೀರ್ಮಾನ ಮಾಡಿದೆ. ಎದ್ದು ಬಂದೆ, ಬ್ಯಾಗನ್ನು ಹೆಗಲ ಮೇಲೆ ಹಾಕ್ಕೊಂಡೆ. ನಾನು ಅತ್ತಿಗೆ ಹತ್ರ ಹೇಳಿದೆ, ಅತ್ತಿಗೆ ನಾನು ಬರ್ತೇನೆ ಎಂಬುದಾಗಿ. ನಂತರ ಎದ್ದು ನಾನೊಂದು ಆ ಕಲ್ಲಿನ ಮೇಲೆ ಕೂತ್ಕೊಂಡು ತೀರ್ಮಾನ ಮಾಡಿದೆ, ಇವತ್ತೇನೇ ಆಗಲಿ ಈ ಲೋಕದಲ್ಲಿ ಇರೋದು ಬೇಡ, ನಾವು ಯಾರಿಗೂ ಭಾರವಾಗಿರೋದು ಬೇಡ. ಯಾಕಂತ ಹೇಳಿದರೆ ನಾನು ಆಗಾಗಲೇ ನನ್ನ ತಾಯಿಗೆಲ್ಲ ಇವರು ಲೆಟ್ರ್ ಬರೆದು, ನಿನ್ನ ಮಗ ಯೇಸ್ವಾಮಿ ನಂಬಿದ್ದಾನೆ, ಚರ್ಚಿಗೆ ಹೋಗ್ತಾನೆ ಎಂಬುದಾಗಿ ಹೇಳಿ ನನ್ನ ತಾಯಿ ನನಗೆ ಲೆಟ್ರ್ ಬರೆದ್ರು, ನೀನು ಹುಟ್ಟಿದ ಒಬ್ಬನಿಗೆ ಹೆಸರುಳ್ಳದೊಬ್ಬನಿಗೆ ಎಂಬುದಾಗಿ ನನ್ನ ಕೆಟ್ಟದಾಗೆಲ್ಲ ಮಾತಾಡಿದರು. ಆನಂತರ ನನ್ನ ಅಜ್ಜಿ ಎಲ್ಲ ಆವಾಗ ಅವರು ಕಾಗದದ ಮೂಲಕ ಬರಲಿಕ್ಕೆ ಪ್ರಾರಂಭ ಮಾಡಿದರು. ನೀನು ಯೇಸು ಸ್ವಾಮಿ ನಂಬಿದೆಯಂತೆ, ನೀನು ಹಾಗೆ ಹೀಗೆ ಆ ಜಾತಿಗೆ ಸೇರ್ಕೊಂಡಿದ್ದೀಯಂತೆ ಅಂತೇಳಿ ನಾನು ಏನು ರಿಪ್ಲೈ ಮಾಡಲಿಕ್ಕೆ ಹೋಗಲಿಲ್ಲ. ನಂತರ ನಾನು ಆ ತೀರ್ಮಾನ ತಗೊಂಡು ಹೊರಟೆ. ಹೊರಡುವಾಗ ನಿಟ್ಟೂರ ಹತ್ರ ಹೈವೇಯಲ್ಲಿ ನಾನು ಹೇಗೆ ಸಾಯೋದು, ಭಾನುವಾರ ಒಂದು ಲಾರಿ ಸ್ಪೀಡಾಗಿ ಬರ್ತಾಯಿದ್ರು, ಅದರ ಅಡಿ ಹೋಗಿ ಬಿದ್ದು ಬಿಡಬೇಕೆಂಬುದಾಗಿ. ನಂತರ ನಾನು ಹಾಗೆ ಯೋಚನೆ ಮಾಡಿಕೊಂಡು, ಅಕ್ಕನ ಮನೆಯೆಲ್ಲ ಇದೆ ಉಡುಪಿಯಲ್ಲಿ, ನಾನು ಎನಿಸಿದೆ ನಾವು ಎಷ್ಟೋ ಸರ್ತಿ ಅವರಿಗೆ ತೊಂದರೆ ಕೊಟ್ಟಿದ್ದೇವೆ, ಇನ್ನೂ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಯಾಕಂದರೆ ಅಕ್ಕ ನಮ್ಮವರು, ಭಾವ ನಮ್ಮವರ, ಎಷ್ಟು ದಿನ ಅಂತ ನೋಡ್ತಾರೆ ನಮಗೆ, ಅವ್ರ ಕುಟುಂಬ ಅವರಿಗೆ ನಮ್ಮನ್ನು ಚಿಕ್ಕದ್ರಿಂದ ಎಷ್ಟು ವರ್ಷಗಳ ಕಾಲ ನೋಡಿದ್ದಾರೆ. ಇನ್ನೂ ನಾನು ಇಷ್ಟು ದೊಡ್ಡವನಾಗಿದ್ದೇನೆ, ಈಗ ಫಸ್ಟ್ PUC ಹೋಗುವಂಥ ಹುಡುಗ ನಾನು. ಈ ಸಮಯದಲ್ಲಿ ನಾನು ಹೋಗಿ ಇನ್ನೂ ಅವ್ರ ಮನೆಯಲ್ಲಿ ಇದ್ಕೊಂಡು ಕಷ್ಟಪಡುವಂಥದ್ದೆಲ್ಲ ಬೇಡ ಎಂಬುದಾಗಿ ಎಣಿಸ್ಕೊಂಡು ನಂತರ ನಾನು ಹೊರಟು ಬಂದು ನಾನು ಇನ್ನೇನು ಸಾಯಬೇಕು, ಹೇಗೆ ಸಾಯಬೇಕು, ನಾನು ಸ್ಪೀಡಾಗಿ ಬರುವಂಥ ಲಾರಿ ಅಡಿ ಹೋಗಿ ಬಿದ್ದು ಬಿಡಬೇಕೆಂಬುದಾಗಿ. ಈಗ ಎನಿಸ್ತೇವೆ, ನಾವು ಚಲಾಯಿಸುವಾಗ ಯಾರಾದರೂ ಅಡ್ಡ ಬಂದರೆ ನನ್ನ ಕಾರೇ ಬೇಕಾ ಸಾಯಲಿಕ್ಕೆ ಅಂತೇಳಿ. ಆ ರೀತಿಯಲ್ಲಿ ನಾನು ಆವಾಗೆಲ್ಲ ನಮಗೆ ಅದು ಯೋಚನೆಯೇ ಇಲ್ಲ. ಹಾಗೆ ಅವರು ಸ್ಪೀಡಾಗಿ ಬರ್ತಾಯಿತ್ತು, ಆ ಲಾರಿಯಲ್ಲಿ ಹೋಗಿ ನಾನು ಬೀಳಬೇಕು. ಇನ್ನೇನು ಒಂದೇ ಕ್ಷಣ ಸ್ಪೀಡಾಗಿ ಬರ್ತಾ ಇದೆ, ಅದೇ ಲಾರಿಗೆ ಬೀಳಬೇಕಂತ ತೀರ್ಮಾನ ಮಾಡಿ ಆಗಿದೆ. ನಾನು ಬ್ಯಾಗ್ ಒಟ್ಟಿಗೆ ಹೋಗಿ ಅಡ್ಡ ಹೋಗಿ ಬಿಡಬೇಕೆಂಬುದಾಗಿ.
ಆದರೆ ಒಬ್ಬರು ನಮ್ಮ ಭಾವನಟ್ಟಿಗೆ ಕೆಲಸ ಮಾಡ್ತಿದ್ದಂಥ ಒಬ್ಬರು ಸಹೋದರರು, ಅವರು ಆಚೆ ಬ್ಯಾಡಗಿ ದಾವಣಗೆರೆ ಸೈಡ್ನವರು, ಅವರು ನನ್ನನ್ನು, ಯಾಕಂದರೆ ನನ್ನ ಕುಟುಂಬದ ಹಿನ್ನೆಲೆ ಅವರಿಗೆಲ್ಲ ಗೊತ್ತಿದೆ. ಹಾಗಾಗಿ ನಮ್ಮ ಊರಲ್ಲಿ ಒಂದು ಸ್ವಲ್ಪ ಒಂದು ಸ್ಥಿತಿವಂತ ಕುಟುಂಬದವರಿಗೆ ಯಾರಿಗೆ ಮಕ್ಕಳಿಗೆ ಸಹ ಅವನಿವನಂತ ಕರೆಯುವುದಿಲ್ಲ, ಸ್ವಲ್ಪ ಗೌರವ ಕೊಟ್ಟೆ ಕರೀತಾರೆ ಸ್ಥಿತಿವಂತ ಕುಟುಂಬದವರಿಗೆ. ಆ ರೀತಿಯಲ್ಲಿ ಅವರು ದೂರದಲ್ಲಿ ನೋಡುವಾಗ ಅವರು ನನ್ನನ್ನು ನೋಡಿ ಅಣ್ಣ ಎಂಬುದಾಗಿ ಕರೆದ್ರು. ನಾನು ಹಿಂದೆ ತಿರುಗಿ ನೋಡುವಾಗ ಲಾರಿ ಪಾಸ್ ಆಗೋಯ್ತು. ನಾನು ಎನಿಸಿದೆ, ದೇವರೇ, ಅಲ್ಲಿ ಅಳ್ಲಿಕ್ಕೆ ಪ್ರಾರಂಭ ಮಾಡಿದೆ, ದೇವರೇ ಯಾಕೆ ನನ್ನನ್ನು ಉಳಿಸ್ತೇ ಇದ್ದೀನಿ ನೀನು ಅಂಥೇಳಿ. ಮತ್ತು ಅವ್ರು ಬಂದ ನಂತರ ಕೇಳಿದರು, ಬ್ಯಾಗೆಲ್ಲ ತೊಗೊಂಡಿದ್ದೀರಿ, ಏನು ಊರಿಗೆ ಹೋಗ್ತಿದ್ದೀರಾ ಅಂತೇಳಿ. ಯಾಕಂದರೆ ಅವ್ರ ಊರಿಗೆ ನಮ್ಮ ಊರಿಗೆ ಒಂದು 10-20 ಕಿಲೋಮೀಟ್ರ್ ದೂರ, ಸೊರಬದಿಂದ ಆಚೆ. ಅವ್ರು ಹೇಳಿದರು, ನಾನು ಹೇಳಿದ್ದೆ, ಇಲ್ಲ, ಈ ರೀತಿ ಆಯಿತು, ನಾನು ಯೇಸುವನ್ನು ನಾನು ಪ್ರೀತಿ. ಅವರು ಮುಸ್ಲಿಮ್ ಅವರು. ಅವ್ರು ಹೇಳಿದರು, ನಾನು ಇದ್ದೇನೆ, ರೂಮಲ್ಲಿದ್ದೇನೆ, ಬನ್ನಿ, ನನ್ನ ರೂಮಿಗೆ ಬನ್ನಿ, ನೀವು ಅಲ್ಲಿ ಎಲ್ಲಿ ಹೋಗಬೇಡಿ, ಬನ್ನಿ ಅಂತೇಳಿ. ನಾನು ಅವ್ರನ್ನ, ನಿಮ್ಮ ತಂದೆ ಜೀವಿಸಿದಂಥ ಕಾಲಗಳು ನಮಗೆಲ್ಲ ಗೊತ್ತಿದೆ, ಆ ಊರಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿದ್ದವರು, ಅಂಥವ್ರ ಮಕ್ಕಳು ಇವತ್ತು ಈ ಪರಿಸ್ಥಿತಿಗೆ ನಿಮ್ಮನ್ನು ದೇವರು ತಂದುಬಿಟ್ನಲ್ಲ ಎಂಬುದಾಗಿ ಯೋಚನೆ ಮಾಡ್ಕೊಂಡು ನಾನು ಹೋದೆ. ಇಲ್ಲ, ನಾನು ಯೇಸು ನನಗೆ ಬಿಡಲಿಕ್ಕೆ ನನಗೆ ಮನಸ್ಸಿಲ್ಲ ಅಕ್ಬರಣ್ಣ, ನನಗೆ ಯೇಸು ಬೇಕು. ಯಾಕಂದರೆ ನಾನು ಯೇಸುವನ್ನು ನಂಬ್ಕೊಂಡಂಥ ನನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳಾಗಿದೆ. ನಾನು ಒಳ್ಳೆಯವನಾಗಬೇಕಂತ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ. ನಾನು ಕೆಟ್ಟವನೆಂಬುದಾಗಿ ಯಾರಿಗೂ ಗೊತ್ತಿಲ್ಲ, ಅವರಿಗೆ, ನನ್ನ ಫ್ಯಾಮಿಲಿಯವರಿಗೆ. ನಾನು ಬೀಡಿ ಸಿಗರೇಟ್ ಎಳಿತೇನೆ, ಕುಡಿತೇನೆ ಅಂತೇಳಿ ಅವರಿಗೆ ಸರಿ ಯಾರಿಗೂ ಗೊತ್ತಿಲ್ಲ. ನಾನು ಬೀಡಿ ಸಿಗರೇಟ್ ಎಳಿತೇನಂತಾದರೂ ಗೊತ್ತು, ಸ್ಮೆಲ್ ಬರುತ್ತೆ, ಬಟ್ ಆದರೆ ನಾನು ಕುಡಿದಿದ್ದು ಯಾರಿಗೂ ಗೊತ್ತಾಗಲ್ಲ ಅಂಥ ಒಂದು ಇದ್ದೆ ನಾನು. ಆದರೆ ನನಗೆ ಇವತ್ತು ಅದು ನೋಡಿದರೆ ಆಗ್ತಾಯಿಲ್ಲ, ನನಗೆ ಕುಡಿಬಾರ್ದು, ಅದು ತಪ್ಪು ಎಂಬುದಾಗಿ ನನ್ನ ಮನಸ್ಸಿಗೆ ಬರ್ತಾ ಇದೆ. ಮತ್ತು ಅನೇಕ ವಿಷಯಗಳು ನಾನು ಚರ್ಚೆಗೆ ಹೋದ ನಂತರ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ತಿಳ್ಕೊಳ್ಳಿಕ್ಕೆ ದೇವರು ನನ್ನನ್ನು ಬಲಪಡಿಸ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂಬುದಾಗಿ ಅವ್ರು ಕರ್ಕೊಂಡೋದ್ರು. ಮಾರನೇ ದಿನ ಅವ್ರ ಹತ್ರ ಹೇಳ್ತಾಯಿದ್ದೆ, ಹೌದು, ನಿಮ್ಮ ರೂಮಲ್ಲಿ ಇಟ್ಕೊಂಡಿದ್ದೀರಿ, ನನ್ನನ್ನು ಎಷ್ಟು ದಿನ ಅಂತ ಊಟ ಹಾಕ್ತೀರಿ, ನಾನು ಕೆಲಸಕ್ಕೆ ಹೋಗ್ಬೇಕಲ್ವಾ, ಕೆಲಸ ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ ಎಂಬುದಾಗಿ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ನೀವು ನಿಮ್ಮ ಚಿಕ್ಕಪ್ಪನ ಅಥವಾ ಭಾವನ ಒಟ್ಟಿಗೆ ಕೆಲಸ ಮಾಡ್ತಿದ್ದೀರಿ ಅದರ ಮೊದಲು? ಹೌದೌದು, ಅಲ್ಲಿ ಮಾಡ್ತಾ ಇದ್ದೆ. ಈಗ ಅಲ್ಲಿ ಅಂದರೆ ಏನು ಕೆಲಸ ಏನು ನನಗೆ ಹೆಚ್ಚು ಗೊತ್ತಿರಲಿಲ್ಲ. ಅವ್ರು ಅಂದರೆ ಅವ್ರು ಚಿಕ್ಕಪ್ಪನ ಹತ್ರ, ಭಾವನ ಹತ್ರ ಕೆಲಸ ಹೋಗ್ತಿರ್ಲಿಲ್ಲ ನಾನು. ಚಿಕ್ಕಪ್ಪನ ಮನೆಯಲ್ಲಿ ಇರುವಾಗ 2 ವರ್ಷಗಳ ಕಾಲ ಅವರಿಗೆ ಮಧ್ಯಾಹ್ನ ಊಟ ತೊಗೊಂಡೋಗೋದು, ಊಟ ಕೊಡೋದು, ಮತ್ತು ವಾಪಸ್ ಬರೋದು. ಬಸ್ಸಲ್ಲೇ ಇರಲಿಲ್ಲ ಅವಾಗ ಹೆಚ್ಚಾಗಿ. ಅವ್ರ ಮನೆ ನಿಟ್ಟೂರಲ್ಲಿತ್ತು, ಅವ್ರ ಕೆಲಸ ಬಿಲ್ಡಿಂಗು ಕರಾವಳಿ ಬೈಪಾಸ್ ಹತ್ರ ಕರಾವಳಿ ಹೋಟೆಲ್ ಇದೆಯಲ್ಲ, ಆ ಕೆಲಸ ಮಾಡಿಸ್ತಿದ್ರು ಅವಾಗ ಅವರು. ಅಲ್ಲಿ ಹೋಗೋದು, ಅವ್ರ ಕೆಲಸ ಮಾಡೋದೆಲ್ಲ ನೋಡ್ತಾ ಇದ್ದೆ, ಹೇಗೆ ಮಾಡ್ತಾರಂತೇಳಿ. ಮತ್ತು ಅವರಿಗೆ ಅಲ್ಲಿ ಹೆಲ್ಪ್ ಮಾಡ್ತಿದ್ದೆ ನಾನು ಫ್ರೀ ಟೈಮಲ್ಲಿ ಸಂಜೆ ತನಕ. ಮತ್ತು ಸಂಜೆ ಆ ಪಾತ್ರೆ ಎಲ್ಲ ಹೊತ್ಕೊಂಡು ನಡ್ಕೊಂಡು ಬರೋದು, ಮತ್ತು ಇಲ್ಲಿ ತಂದು ಎಲ್ಲ ತೊಳೆದು, ಮತ್ತು ರಾತ್ರಿ ಅಡುಗೆಗೆಲ್ಲ ರೆಡಿ ಮಾಡಿ ನಾನು ಅತ್ತಿಗೆ ಊಟ ಆದಮೇಲೆ ಅವ್ರ ತಟ್ಟೆಗಳೆಲ್ಲ ತೊಳೆದು. ಸುಮಾರು 8-10 ಜನ ಇದ್ದರು ಅವರು, ದೊಡ್ಡವರೇ. ಅವರು ಎಲ್ಲದಕ್ಕೂ ನಾನೇ ಎಲ್ಲದೂ ಮಾಡಬೇಕಾಗಿತ್ತು ಅತ್ತಿಗೊಟ್ಟಿಗೆ ಇದ್ಕೊಂಡು. ಅಂಥ ಸಮಯದಲ್ಲಿ ನಾನು ಹೊರಗೆ ಬಂದೆ, ಏನಂತ ಕೆಲಸ ಅಂತ ಗೊತ್ತಿರಲಿಲ್ಲ, ಆದರೆ ಕಣ್ಣಲ್ಲಿ ನೋಡಿದ್ದೆ ನಾನು, ಹೇಗೆ ಮಾಡಿದರೆ ಹೇಗೆ ಮಾಡ್ಬೋದು ಎಂಬುದಾಗಿ. ನಂತರ ಅವರು ನನ್ನ ಅಕ್ಬರಣ್ಣ ಹತ್ರ ಹೇಳಿದೆ, ನಾನು ರಾತ್ರಿ ಹೇಳಿದೆ, ದೇವರೇ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನನಗೆ ಗೊತ್ತಿಲ್ಲ, ಆದರೆ ಅಳ್ತಾ ಇದ್ದೆ. ಅಳ್ತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಅವ್ರು ಎದ್ದು ಕೂತ್ಕೊಂಡ್ರು, ಯಾಕೆ ಅಳ್ತಾ ಇದ್ದೀರಂದರು. ಇಲ್ಲ, ನನಗೆ ದೇವರು ನಾಳೆ ಕೆಲಸ ಕೊಡಬೇಕು, ನನ್ನನ್ನು ದೇವರು ಇವತ್ತು ಸಾಯೋದನ್ನು ತಪ್ಪಿಸಿದ್ದಾರೆ. ನಾನು ಹೇಳಿದೆ ಅವರಿಗೆ, ನೀವು ಕರೀದೇ ಇದ್ದಿದ್ದರೆ ನಾನು ಈ ಲಾರಿಯಲ್ಲಿ ಬಿದ್ದು ನಾನು ಸಾಯ್ತಾ ಇದ್ದೆ. ಆದರೆ ಯೇಸು ನನ್ನನ್ನು ಉಳಿಸಿದ್ದಾರೆ. ಯಾಕೆ ಉಳಿಸಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಯೇಸು ಇರೋದು ನಿಜ ಎಂಬುದಾಗಿ ನಂಬಿಕೊಂಡು ನಾನು ಹೇಳಿದೆ, ದೇವರೇ, ನಾಳೆ ನನಗೆ ಕೆಲಸ ಬೇಕು, ನಾಳೆ ನನಗೆ ಊಟಕ್ಕೆ ದುಡ್ಡಿಲ್ಲ ನನ್ನ ಹತ್ರ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಬೆಳಗ್ಗೆ ಒಂದು 7 ಗಂಟೆಗೆ, 6:45-7 ಗಂಟೆ ಇರ್ಬೋದು. ಆ ಅಕ್ಬರ್ ಅವರ ಫ್ರೆಂಡ್ ಒಬ್ಬರು ಮೇಸ್ತ್ರಿ, ಅವರು ಬಂದುಬಿಟ್ಟು ಅವ್ರ ಹತ್ರ ಕೇಳ್ತಾಯಿದ್ರು, ನನಗೆ ಒಂದು ಮಲ್ಪೆಯಲ್ಲಿ ಒಂದು ಮನೆಗೆ ಇಟ್ಟಿಗೆ ಕಟ್ಟಲಿಕ್ಕೆ ಜನ ಬೇಕು, ಮೇಸ್ತ್ರಿ ಬೇಕು, ಯಾರು ಇದ್ದಾರಂತ. ಇವರು ಸಡನ್ನೇ ನನ್ನನ್ನು ತೋರಿಸ್ಬಿಟ್ರು, ಇವರು ಕಟ್ತಾರೆ, ಕರ್ಕೊಂಡೋಗಿ ಅಂತ ಹೇಳಿಬಿಟ್ರು. ನಿಮಗೆ ಕೆಲಸ ನನಗೆ ಏನಂತಾನೆ ಗೊತ್ತಿಲ್ಲ, ಕಣ್ಣಲ್ಲಿ ನೋಡಿದ್ದೇನೆ ಅಷ್ಟೇ. ನನಗೆ ಆವಾಗ ಸಡನ್ನೇ ರಾತ್ರಿ ಪ್ರಾರ್ಥನೆ ಮಾಡಿ ನೆನಪಾಯಿತು. ರಾತ್ರಿ ಹೆಚ್ಚು ಪ್ರಾರ್ಥನೆ ಮಾಡಲಿಲ್ಲ, ಒಂದು 10 ನಿಮಿಷ ಇರ್ಬೋದೇನು ಅಷ್ಟೇ. ನನಗೆ ಆವಾಗೆಲ್ಲ ಪ್ರಾರ್ಥನೆ ಅನುಭವ ಇಲ್ಲ. ಒಂದು 5-10 ನಿಮಿಷ ನಾವು ಮುಂಚೆಲ್ಲ ಮಾಡ್ತಿದ್ವಲ್ಲ ಎಲ್ಲ ಕಡೆನೂ, ಅದೇ ರೀತಿ ಪ್ರಾರ್ಥನೆ ಮಾಡಿದೆ. ಅದು ನಾನು ಸಡನ್ನೇ ನೆನಪಾಯ್ತು. ರಾತ್ರಿ ನಾನು ಏಸಪ್ಪ ಹತ್ರ ಹೇಳಿದೆ, ಏಸಪ್ಪ, ನಾಳೆ ನನಗೆ ಕೆಲಸ ಬೇಕಂತ. ನಿಜ, ದೇವ್ರು ನನ್ನನ್ನು ಅದಕ್ಕೆ ಉಳಿಸಿದ್ದಾರೆ. ಯಾಕಂದರೆ ದೇವ್ರ ಪ್ರೀತಿ ನನ್ನ ಮೇಲೆ ಇರೋದ್ರಿಂದ, ಯೇಸು ನಿಜವಾದ ದೇವರಂತ ಇವತ್ತು ನಾನು ಸಂಪೂರ್ಣವಾಗಿ ನಂಬಿಕೆಯಿಂದ, ಅನುಭವದಿಂದ ನನಗೆ ತಿಳ್ಕೊಳ್ಳಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಎಂಬುದಾಗಿ ತಿಳ್ಕೊಂಡೆ ನಾನು. ನಂತರ ನನಗೊಂದು ಹೆದರಿಕೆ, ನನಗೆ ಕೆಲಸನೇ ಗೊತ್ತಿಲ್ಲ, ಇವರು ಕೆಲಸ ಕರ್ಕೊಂಡೋಗಂತ ಹೇಳಿಬಿಟ್ರು ಅಂತೇಳಿ ಮತ್ತೆ ಬೇಗ ರೆಡಿ ಆದೆ.
ಆಮೇಲೆ ಅವರು ಅಕ್ಬರ್ ಅವರು ತಿಂಡಿ ಮಾಡಿದರು, ಉಪ್ಪಿಟ್ಟು ಮಾಡಿದರು, ಉಪ್ಪಿಟ್ಟು ತಿಂದೆ. ಮಧ್ಯಾಹ್ನ ಊಟ ಅವ್ರ ಮನೆಯವರೇ ಕೊಡ್ತಾರೆ ಬನ್ನಿ ಅಂತ ಹೇಳಿದರು. ಕರ್ಕೊಂಡೋಗಿ ಅವರೊಂದು ಪ್ಲ್ಯಾನ್ ನನ್ನ ಕೈಯಲ್ಲಿ ಕೊಟ್ಟರು. ಅವರು ಕೊಟ್ಟುಬಿಟ್ಟು ಅವ್ರು ಹೋಗ್ಬಿಟ್ರು. ನೋಡಿ ಇಲ್ಲಿ ಕಿಟಿಗೆ ಬಾಗಿಲು ಬರುತ್ತೆ, ಇವತ್ತೆಲ್ಲ ಕಿಟಿಕಿ ಲೆವೆಲೆಲ್ಲ ಕಟ್ಟಿಬಿಡಿ, ನಾಳೆ ಮತ್ತೆ ಕಿಟಿಕಿ ಎಲ್ಲಿ ಬರುತ್ತೆ ಅಂತೇಳಿ ಪೇಪರಲ್ಲಿ ಇರಿದೆ ನೋಡ್ಕೊಳ್ಳಿ ಅಂತ ಹೇಳಿದರು. ಆಮೇಲೆ ನಾನು ದೇವರ ಯೇಸುವೆ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲಪ್ಪ ಅಂತೇಳಿ ಒಂಥರ ಭಯ. ಆಮೇಲೆ ನನಗೆ 2 ಜನ ಹೆಲ್ಪರು, ನಾನು ಮೇಸ್ತ್ರಿ. ಆಮೇಲೆ ಅವ್ರು ಗಾರೆಲ್ಲ ಮಿಕ್ಸ್ ಮಾಡಿದರು, ಎಲ್ಲ ಸಾಮಾನು ಇದೆ, ಎಲ್ಲ ಇದು ಮಾಡಿದರು. ಮತ್ತು ನಾನು ಎಲ್ಲ ಲೈನ್ ಹಾಕಿ ನೂಲು ಹಾಕಿ ಎಲ್ಲ ಮಟ್ಟ ಎಲ್ಲ ತಿರುಗಿಸಿ ಅದೆಲ್ಲ ನೀವು ನೋಡಿ ಕಲ್ತಿದ್ದೀರಿ? ಕಣ್ಣಲ್ಲಿ ನೋಡಿದಷ್ಟೇ. ಆದರೆ ಆ ದಿನ ನಿಜವಾಗ್ಲೂ ಅವತ್ತು ದೇವರು ನನಗೆ ಜ್ಞಾನ ಕೊಟ್ಟಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕಂದರೆ ನನಗೇನು ಗೊತ್ತಿರಲಿಲ್ಲ. ಆದರೆ ಎಲ್ಲ ಕಟ್ಟಿದೆ. ಅವರು ಸಂಜೆ ಮಧ್ಯಾಹ್ನ ಊಟ ಕೊಟ್ಟರು, ಬೆಳಗ್ಗೆ 10 ಗಂಟೆಗೆ ಚಹಾ ತಿಂಡಿ ಕೊಟ್ಟರು ಮನೆಯವರು. ಮತ್ತು ನಾನು ಯಾಕಂದರೆ ನನಗೆ ಯಾವ ಕೆಟ್ಟ ಹ್ಯಾಬಿಟ್ ಇಲ್ಲದಿರೋದ್ರಿಂದ ನಾನು ಆಚೀಚೆ ಎಲ್ಲಿ ಹೋಗಲಿಲ್ಲ. ಅಲ್ಲಿ ಇಡೀ ದಿನ ಕೆಲಸ ಮಾಡ್ತಾಯಿದ್ದೆ. ಸಂಜೆ ಆ ಮೇಸ್ತ್ರಿ ಬಂದಾಗ ಆ ಮನೆಯವರು ಹೇಳಿದರು, ಆ ಹುಡುಗ ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಆಚೆ ಈಚೆ ಹೋಗೋದು ಏನು ನಾವು ನೋಡಲಿಲ್ಲ. ಎಷ್ಟು ನೀಟಾಗಿ ಒಂದು ಸೈಲೆಂಟಾಗಿ ಚೆನ್ನಾಗಿ ಕೆಲಸ ಮಾಡಿದಾರಂತ. ಆ ಮೇಸ್ತ್ರಿ ಬಂದುಬಿಟ್ಟು ನೋಡಿದ, ಎಲ್ಲ ಕೆಲಸ ಮಾಡಿ ತುಂಬ ಕೆಲಸ ಆಗಿತ್ತು ಅವತ್ತು. ಆಶ್ಚರ್ಯ ಅವರಿಗೆ, ಇಷ್ಟು ಕೆಲಸ ಒಬ್ಬರೇ ಮಾಡಿದ್ರ ಅಂತ. ಅವರು ಕಾಂಟ್ರಾಕ್ಟ್ನವರು ಹೇಳಿದರು, ಅವರು ಒಳ್ಳೆ ಅನುಭವಿಸ್ತು ಹುಡುಗ, ಅವನು ಕೆಲಸ ಎಲ್ಲ ತುಂಬ ಗೊತ್ತಿದೆ ಅವರಿಗೆ ಅಂತೇಳಿ ಅವ್ರ ಮನೆಯವ್ರ ಹತ್ರ ಹೇಳ್ತಿದ್ದಾರೆ. ನಾನು ಯಾವತ್ತೂ ಕೆಲಸ ಮಾಡಿದವನಲ್ಲ. ಮತ್ತು ಅವರು ಹೇಳಿದರು ಕೆಲಸ ಎಲ್ಲ ತುಂಬ ಚೆನ್ನಾಗಾಗಿದೆ, ನೀಟಾಗಿ ಎಲ್ಲ ತೂಕದ ಗುಂಡೆಲ್ಲ ಬಿಟ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತೇಳಿ. ಮನೆಯವ್ರು ಹೇಳಿದರು, ನಮ್ಮ ಕೆಲಸ ಮುಗಿಯೋ ತನಕ ಆ ಹುಡುಗನ್ನೇ ಕಳಿಸಿ, ಬೇರೆಯವ್ರನ್ನ ಕಳಿಸ್ಬೇಡಿ ಅಂತ ಹೇಳಿದರು. ನಂತರ ಮಾರನೇ ದಿನ ಇದು ಮಾಡಿದೆ. ನನಗೆ ಆಶ್ಚರ್ಯ ಆಯಿತು. ಸಂಜೆ ಬಂದ ನಂತರ ಅವರು ಅಕ್ಬರ್ ಅವ್ರು ಕೇಳಿದರು, ಗೋಡೆ ಕಟ್ಟಿದ್ರಂತ. ಕಟ್ಟಿದೆ, ನಾಳೆ ಬೀಳಲಿಕ್ಕಿಲ್ಲಲ್ಲ ಅಂತ ಕೇಳಿದರು. ಇಲ್ಲ ದೇವರು ಅವ್ರ ಹತ್ರ. ಮತ್ತು ಅವರು ಬಂದರು ನನ್ನೊಟ್ಟಿಗೆ, ಮೇಸ್ತ್ರಿ ಕಾಂಟ್ರಾಕ್ಟ್ನವರು. ಅವ್ರು ಬಂದು ಹೇಳಿದರು, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲ ಇಷ್ಟು ದಿನ ಇವರು ಇಲ್ಲಿ ಓಡಾಡ್ತಾಯಿದ್ರು, ನೋಡಿದ್ದೇನೆ ಅಷ್ಟೇ, ಬಟ್ ಕೆಲಸ ಒಳ್ಳೆ ಮಾಡಿದಾರಂತ. ಹಾಗೆ ದೇವರು ಆ ದಿನಗಳಲ್ಲಿ ನನ್ನನ್ನು ಅದ್ಭುತವಾಗಿ ನಡೆಸಿದರು. ಆ ಕೆಲಸ ಮಾಡಿದ ನಿಮಿತ್ತವಾಗಿ ಬಂದಂಥ ಹಣವನ್ನು ನನ್ನ ತಾಯಿಗೆ ಕಳಿಸಿದೆ. ತಾಯಿಗೆ ಕಳಿಸುವಾಗ ತಾಯಿ ಆ ಮನೆಯವ್ರ ಹಣವನ್ನು ವಾಪಸ್ ಮಾಡಿದರು. ನೀನು ಕ್ರಿಶ್ಚಿಯನ್ ದೇವರನ್ನು ನಂಬಿದೆಯಾ, ಯೇಸುವನ್ನು ನಂಬಿದೆಯಾ, ನಿನ್ನ ದುಡ್ಡು ನನಗೆ ಅಗತ್ಯ ಇಲ್ಲ. ಆ ರೀತಿಯಲ್ಲಿ ತಾಯಿ ಸಹ ನಿಮಗೆ? ಹೌದೌದು, ಎಗ್ನೆಸ್ಟ್ ಆಗಿ ನಿಂತರು ಅವರು. ನಂತರ ನನ್ನ ಚಿಕ್ಕಪ್ಪ, ನನ್ನ ಅಜ್ಜಿ ಎಲ್ಲ ಬಂದರು. ಒಂದಿನ ಬಂದುಬಿಟ್ಟು ಕರೆದ್ರು ನನಗೆ. ಕರೆದ್ರು, ಹೋದೆ. ಒಂದು ಹುಡುಗನ ಕಳಿಸಿದ್ರು ಆ ರೂಮ್ ಹತ್ರ. ಭದ್ರಾವತಿಯಿಂದ ಅಜ್ಜಿ ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ, ನಿಮ್ಮ ಮಾವ ಬಂದಿದ್ದಾರೆ, ಬರಬೇಕಂತೆ ಅಂತ. ಹೋದೆ ನಾನು. ಹೇಳಿದೆ ಭಾನುವಾರ ಬೆಳಗ್ಗೆ ಈಗ ಆಗೋದಿಲ್ಲ ನನಗೆ ಚರ್ಚೆ ಹೋಗಲಿಕ್ಕಿದೆ, ಆರಾಧನೆ ಮುಗಿಸ್ಕೊಂಡು ಬರ್ತೇನೆ ಅಂತೇಳಿ. ಆವಾಗ ನಾವು ಬಂದರೆ ಫಾಸ್ಟ್ ಊಟ ಮಾಡಿದೆ, ಹಾಗೆ ಕಳಿಸ್ತಿರ್ಲಿಲ್ಲ. ಸ್ವಲ್ಪ ಜನ ಆಗಿದ್ದರೂ ಸಹ ಆವಾಗ ಎಲ್ಲರೂ ಎಲ್ಲ ಲೈನಾಗಿ ಕೂತು ಎಲ್ಲ ಊಟ ಮಾಡಿ ಚರ್ಚ್ ಬಿಟ್ಟು ಹೋಗ್ತಾಯಿದ್ವಿ. 2 ಗಂಟೆ ಆಗಿ ಹೋಗ್ತಿತ್ತು. ನಂತರ ಹೋದ ನಂತರ ಸಂಜೆ 4 ಗಂಟೆಗೆ ಹೋದೆ. ಅಲ್ಲಿ ಹೋದಾಗ ಅವ್ರು ಹೇಳಿದರು, ನೀನು ಯೇಸು ನಂಬಿದೆಯಾ, ಯೇಸು ಬೇಕು? ಹೌದು, ನನಗೆ ಯೇಸು ಬೇಕು ಹೇಳಿದೆ ನಾನು. ನಂತರ ಅವ್ರು ಹೇಳಿದರು, ಯೇಸುನ ಬಿಡಬೇಕು. ನಾನು ಹೇಳಿದೆ, ಬಿಡಲ್ಲ ನಾನು. ಯಾಕಂದರೆ ನಾನು ಸಾಯ್ತಿರುವಂಥ ಸಮಯದಲ್ಲಿ ಯಾರಿದ್ರಿ? ನೀವು ಯಾರಾದರೂ ಬಂದು ತಪ್ಪಿಸಿದ್ದೀರಾ? ಅಥವಾ ನಾನು ಬಟ್ಟೆ ಇಲ್ಲದಿರುವಂಥ ಸಮಯದಲ್ಲಿ ಯಾರಾದರೂ ಬಂದಿದ್ದೀರಾ? ಹೊಟ್ಟೆ ಹಸಿವಿಲ್ಲದೆ ಇರುವ ಸಮಯದಲ್ಲಿ ಯಾರಾದರೂ ಬಂದಿದ್ದೀರಾ? ನಾನು ನನ್ನ ಅಕ್ಕ ನಿಮ್ಮ ಮನೆಗೆ ಬಂದಿವಿ, ಬಸ್ ಚಾರ್ಜಿಗೆ ಸಹ ಹಣ ಕೊಡದೆ ಕಳಿಸಿದ್ರಿ, ನಾವು ಅರ್ಧ ದಾರಿಯಲ್ಲಿ ಮಳೆಗೆ ಬಂದಿದ್ವಿ, ಆವಾಗ ಯಾರಾದರೂ ನಮ್ಮನ್ನು ಸಂತೈಸಿದ್ದೀರಾ? ಇವತ್ತು ಯಾಕೆ ನಾನು ಒಳ್ಳೆ ದೇವರನ್ನು ಕಂಡುಕೊಂಡಿದ್ದೇನೆ, ನೀವು ಯಾಕೆ ಅಪೋಸ್ ಮಾಡ್ತಾಯಿದ್ದೀರಿ? ನಾನು ನನ್ನ ಜಾತಿ, ನನ್ನ ಮತ ಯಾವುದೇ ನಾನು ಬದಲಾವಣೆ ಮಾಡಿಕೊಂಡಿಲ್ಲ. ನೋಡಿ, ನನ್ನ ಹೆಸರು ಮಂಜುನಾಥ ಇದೆ, ಹೆಸರು ಸಹ ನಾನು ಬದಲಾವಣೆ ಮಾಡಿಕೊಂಡಿಲ್ಲ. ನನ್ನ ಪಾಸ್ಟ್ರು ಮಂಜು ನಿನ್ನ ಹೆಸರು ಬದಲಾವಣೆ ಮಾಡಬೇಕಂತ ಇಷ್ಟು ವರ್ಷ ಆಯಿತು ನನಗೆ ಹೇಳಿಲ್ಲ ಅವರು. ಅಲ್ಲ, ನಿನ್ನ ಜಾತಿ ಬದಲಾವಣೆ ಮಾಡಬೇಕೆಂಬುದಾಗಿ ಅವರು ನನ್ನ ಹತ್ರ ಇದುವರೆಗೆ ಹೇಳಲಿಲ್ಲ. ಅವರು ಒಂದು ಮಾತು ಹೇಳಿದಷ್ಟೇ ನನಗೆ ಗೊತ್ತು. ಫಸ್ಟ್ ಹೊತ್ತಾಗ ನಿನ್ನ ಹೃದಯವನ್ನು ಬದಲಾವಣೆ ಮಾಡ್ಕೊ, ಯೇಸುಗೆ ನಿನ್ನ ಹೃದಯದಲ್ಲಿ ಜಾಗ ಕೊಡು, ಅಷ್ಟೇ ದೇವ್ರಿಗೆ ಕೇಳೋದು ಎಂಬುದಾಗಿ ಅವ್ರು ಹೇಳಿದ್ದನ್ನು ನಾನು ಇವತ್ತಿಗೆ ನೆನಪಿಟ್ಕೊಂಡಿದ್ದೇನೆ ಎಂಬುದಾಗಿ ನನ್ನ ಚಿಕ್ಕಪ್ಪನ ಹತ್ರ ಹೇಳಿದೆ. ನನ್ನ ಚಿಕ್ಕಪ್ಪ ಹೇಳಿದರು, ನಿನ್ನ ತಂದೆಗೆ ಬರುವಂಥ ಆಸ್ತಿ ಕೊಡಲಿಕ್ಕಾಗಲ್ಲ, ನೀನು ಯೇಸುವನ್ನು ಬಿಟ್ಟರೆ ಮಾತ್ರ ಕೊಡ್ತೇನೆ ಅಂತ. ನಾನು ಹೇಳಿದೆ, ಎಲ್ಲದಕ್ಕಿಂತ ಈ ಸೃಷ್ಟಿಯೇ ಮಾಡಿದಂಥ ದೇವರೇ ಇರುವಾಗ ಆ ಆಸ್ತಿ ತಗೊಂಡು ನಾನೇನು ಮಾಡಲಿ, ನನಗೆ ಅಗತ್ಯ ಇಲ್ಲ ಎಂಬುದಾಗಿ. ಹಾಗಾಗಿ ನನ್ನ ತಾಯಿಗೆ ಅವರೆಲ್ಲ ಹೇಳಿಕೊಟ್ಬಿಟ್ರು, ಅವನನ್ನು ಸೇರಿಸ್ಕೋಬೇಡ ಹಾಗೆ ಈಗ ಅಂಥೇಳಿ. ನಂತರ ಈಗ ಹಣ ವಾಪಸ್ ಕಳಿಸಿದರು. ತುಂಬ ದುಃಖ ಆಯಿತು, ತುಂಬ ನೋವಾಯಿತು. ನೀವು ಹೇಳಿದ್ರಲ್ಲ, ಅವಾಗ ಕೇಳಿದ್ರಲ್ಲ, ಇನ್ನು ನೀವು ಯಾವಾಗ ನೀವು ತುಂಬ ದುಃಖಪಟ್ಟರೆ ಅಂತೇಳಿ. ಆ ಮುಂಚೆ ದುಃಖಪಟ್ಟಿದ್ದಕ್ಕಿಂತನೂ ಆ ಹಣ ವಾಪಸ್ ಬಂದಾಗ ಹೆಚ್ಚು ದುಃಖಪಟ್ಟೆ ನಾನು. ಇವತ್ತು ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಎಲ್ಲ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ದುಡಿದು
ನಾನು ದೇವರನ್ನು ಕಂಡುಕೊಂಡು ದೇವ್ರ ನಾಮದಲ್ಲಿ ನಾನು ಬೆಳೀತಾ ಆ ದುಡ್ಡನ್ನು ಕಳಿಸಿದ್ದು ವಾಪಸ್ ಮಾಡಿದ್ರಲ್ಲ ಅಂತೇಳಿ ಇನ್ನೂ ಹೆಚ್ಚು ದುಃಖ ನನಗಾಯಿತು. ಆದರೆ ದೇವ್ರ ನಾಮಕ್ಕೆ ಸ್ವತ್ತು ನನಗೊಂದು ಗೊತ್ತಿತ್ತು, ನನ್ನ ತಾಯಿ ಸಹ ದೇವ್ರನ್ನ ಕಂಡುಕೊಳ್ತಾರೆ ಅಂತೇಳಿ. ಅಂಕಲ್, ಆ ಒಂದು ದುಃಖ ಈಗ ನಿಮಗೆ ಹೇಳಲಿಕ್ಕೆ ಯಾರಿಲ್ಲ. ತಾಯಿಗೆ ಕಳಿಸಿದಂಥ ಹಣ ನಿಮಗೆ ಹಿಂದಕ್ಕೆ ಬಂತು. ನೀವು ಆ ದುಃಖವನ್ನು ಹೇಗೆ ಸಹಿಸಿಕೊಂಡ್ರಿ? ನನಗೆ ಆ ದುಃಖ ಒಂದು ಕಡೆ ದುಃಖ ಆಯಿತು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನೀನು ದೇವ್ರನ್ನ ಕಂಡುಕೊಂಡ್ರೆ, ದೇವರನ್ನು ಅಂಗೀಕರಿಸ್ಕೊಂಡ್ರೆ ನಿನ್ನ ಮನೆಯವ್ರು ದೇವ್ರನ್ನ ಕಂಡುಕೊಳ್ತಾರೆ ಅಂತೇಳಿ. ಆ ಸಮಯದಲ್ಲಿ, ಆ ದುಃಖದ ಸಮಯದಲ್ಲಿ ಸಹ ನಾನು ಹಣ ಇಟ್ಕೊಂಡು ನನ್ನ ದೇವ್ರ ಸೇವಕರ ಹತ್ರ ಹೋಗಿ ಹತ್ತಿದ್ದುಂಟು. ಫಸ್ಟೇ ನನ್ನ ತಾಯಿ ಈ ರೀತಿಯಲ್ಲಿ ಹಣ ವಾಪಸ್ ಮಾಡಿದರು. ಚಿಂತೆ ಮಾಡಬೇಡ ಎಂಬುದಾಗಿ ನನ್ನನ್ನು ಅವರು ಬಲಪಡಿಸ್ತಾ ಇದ್ದರು. ಚಿಂತೆ ಮಾಡಬೇಡ, ನಿನ್ನ ತಾಯಿ ಸಹ ದೇವರನ್ನು ಕಂಡುಕೊಳ್ತಾರೆ. ಅಂದರೆ ಆ ದಿವಸಗಳಲ್ಲಿ ನೀವು ಯಾರಿಗೆ ಹೇಳಲಿಕ್ಕಾಗಲ್ಲ, ನಿಮ್ಮ ಸೇವಕರ ಹತ್ರ ಹೋಗಿ ನಿಮ್ಮ ದುಃಖ ಹೇಳ್ಕೊಳ್ತೀವಿ. ಹೆಚ್ಚಾಗಿ ನಾನು ಪ್ರತಿಯೊಂದು ವಿಷಯಗಳನ್ನು ಸಹ ಆ ಸಮಯಗಳಲ್ಲಿ ನನಗೆ ಯಾರೂ ಇರಲಿಲ್ಲ, ಸ್ನೇಹಿತರು ಇರಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ನಂಬಿದ ನಂತರ ಎಲ್ಲರೂ ನನ್ನನ್ನು ಮುಂಚೆ ಕುಡಿತಿರುವಾಗ, ಬೀಡಿ ಸಿಗರೇಟ್ ಎಳಿತಿರುವಾಗ, ಸಿನಿಮಾ ನೋಡ್ತಿರುವಾಗ ತುಂಬ ಜನ ಇದ್ದರು. ಯಾವಾಗ ನಾನು ಯೇಸುವನ್ನು ಕಂಡುಕೊಂಡು ನನ್ನಿಂದ ಅನೇಕರೆಲ್ಲ ದೂರವಾಗಿ ಹೋಗ್ತಾಯಿದ್ರು, ಮಾತಾಡ್ತಿದ್ರು. ಆದರೆ ಹೆಚ್ಚು ಸಂಜೆ ಸೇರೋದು ಈ ರೀತಿಯಲ್ಲಿ ಯಾರೂ ನನ್ನೊಟ್ಟಿಗೆ ಬೆರೀತಾ ಇರಲಿಲ್ಲ. ಹಾಗಾಗಿ ಹೆಚ್ಚು ನಾನು ಹೇಳ್ತಾ ಇರೋದು ಯೇಸಪ್ಪನ ಹತ್ರ ಮತ್ತು ನಮ್ಮ ಪಾಸ್ಟ್ ಹತ್ರ. ಏನೇ ವಿಷಯಗಳಿದ್ದರೂ ಸಹ ನಾನು ಶೇರ್ ಮಾಡ್ಕೊಳ್ಳೋದು ನನ್ನ ಪಾಸ್ಟ್ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ಹೀಗೆ ಅವ್ರು ಬಂದರು, ಮತ್ತು ಅವನ ಮಾತು ಕೇಳಲ್ಲ ಅಂತೇಳ್ಬಿಟ್ಟು ಅವರೆಲ್ಲ ಹೋಗಿಬಿಟ್ರು. ನಂತರ ನನ್ನ ತಾಯಿಗೆ ಈ ರೀತಿಯಲ್ಲಿ ಯಾವಾಗಲೂ ತೊಂದರೆ ಆಗ್ತಾ ಇದ್ದಿದ್ದರಿಂದ ನಾನು ನಮ್ಮ ಪಾಸ್ಟ್ ಹತ್ರ ಹೇಳಿಬಿಟ್ಟು ನಮ್ಮ ಪಾಸ್ಟನ್ನು ಕರ್ಕೊಂಡು, ಆಂಟಿನ ಕರ್ಕೊಂಡು ನಾವು ನಮ್ಮ ಊರಿಗೆ ಹೋಗಿ ನಮ್ಮ ಮನೆಯಲ್ಲಿ. ನೀವು ಅದರ ನಡುವೆ ನೀವು ಮನೆಗೆಲ್ಲ ಹೋಗಿದ್ದುಂಟ? ಹೌದು, ಹೋಗಿದ್ದುಂಟು. ಆನಂತರ ನಾನೇ ಹೋಗಿ ಅಮ್ಮನಿಗೆ ಹೇಳಿದೆ, ಇಲ್ಲಮ್ಮ ಹಾಗೆ ಅಲ್ಲ, ಹೀಗೆ ಯೇಸು ಸ್ವಾಮಿ ಅಂದರೆ ಹೀಗೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೆ ಪ್ರಾಣ ಕೊಟ್ಟಿದ್ದು ನಮ್ಮ ಶಾಪಗಳನ್ನು ನೀಗಿಸೋದಕ್ಕೋಸ್ಕರವಾಗಿ, ನಮ್ಮ ಪಾಪಗಳನ್ನು ನೀವು ಯೇಸುವನ್ನು ಸುಮ್ಮನೆ ಜಸ್ಟ್ ಒಂದು ಮನಸ್ಸಲ್ಲಿ ಎಣಿಸಿರಿ, ನನಗೆ ಈ ರೀತಿಯಲ್ಲೆಲ್ಲ ಕೈ ಗುಣ ಆಗ್ತಾ ಇಲ್ಲ, ಕಾಲು ಗುಣ ಆಗ್ತಾ ಇಲ್ಲ, ದೇವರೇ ಯೇಸುವೆ ನೀನು ನನ್ನ ಮಗ ನಂಬಿದಂಥ ದೇವರು ನಿಜವಾದಂಥ ದೇವರಾದರೆ ನನ್ನನ್ನು ಮುಟ್ಟಿ ನನ್ನನ್ನು ಗುಣಪಡಿಸಿರಿ ಅಂತ ಜಸ್ಟ್ ಮನಸ್ಸಲ್ಲಿ ನೀವು ಪ್ರೇಯರ್ ಮಾಡಿ, ನಿಮಗೆ ನಮ್ಮದೆಲ್ಲ ಪರಿಸ್ಥಿತಿಗಳು ಬದಲಾಗ್ತದೆ ಇಲ್ಲ ಅಂತ ನೋಡಿ ಎಂಬುದಾಗಿ ನಮ್ಮ ಮಧ್ಯದಲ್ಲಿ 2-3 ಸರ್ತಿ ನಾನು ಹೋಗಿ ಬಂದಿದ್ದೆ. ನಾನು ಆಗ ನಿಮ್ಮ ತಾಯಿ ನಿಮಗೆ ಏನು ಅಪೋಸ್ ಮಾಡಿ ಅವಾಗ ಮಾಡ್ತಾಯಿದ್ರು, ಪ್ರಾರಂಭದಲ್ಲಿ ಮಾಡಿದರು. ನಂತರ ನಾನು ಪಾಸ್ಟನ್ನು ಕರ್ಕೊಂಡೋದೆ. ಪಾಸ್ಟನ್ನು ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿಸಿ ನಂತರ ನಾನು ಪಾಸ್ಟ್ ಬಂದಾಗ ಉತ್ತಮವಾದಂಥ ರೀತಿಯಲ್ಲಿ ಅತಿಥಿ ಸತ್ಕಾರ ಮಾಡಿದರು. ಏನು ಮಾತಾಡಲಿಲ್ಲ, ಪಾಸ್ಟ್ ಏನು ಹೇಳ್ತಾರೆ ಅದಕ್ಕೆಲ್ಲ ಅವ್ರು ಕೇಳಿದರು. ಅಮ್ಮ ಹೀಗೆ ನಿಮ್ಮ ಮಗ ಕಂಡುಕೊಂಡಿದ್ದು ದೇವರು ನಿಜವಾದಂಥ ದೇವರನ್ನು ಎಂಬುದಾಗೆಲ್ಲ ಹೇಳಿದರು. ನಂತರ ಅವ್ರು ಹೇಳಿದರು, ನಿಜವಾದ ದೇವರು ಅಂತ ಹೇಳ್ತಿರಲ್ಲ ಇವರೇ ಏನವರೇ, ನೀವು ಪ್ರಾರ್ಥನೆ ಮಾಡಿ, ನನ್ನ ಕೈ ಈ ರೀತಿಯಲ್ಲಿ ಮಾಟ ಮಂತ್ರಗಳಿಂದ ನನ್ನ ಕುಟುಂಬ ನಾಶವಾಗಿ ಹೋಗಿದೆ, ನನ್ನ ಕೈ ಇದಾಗಿದೆ ಅಂತೇಳಿ. ಇಲ್ಲ, ದೇವರು ಗುಣಪಡಿಸ್ತಾರೆ ಅಂತೇಳಿ ಪಾಸ್ಟು ಆಂಟಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಬಂದ್ವಿ. ಕೆಲವೇ ದಿನಗಳಲ್ಲಿ ಅವರಿಗೆ ಗುಣ ಆಯಿತು. ನಂತರ ಅವರಿಗೆ ಯಾವತ್ತೂ ಆ ಒಂದು ಕಾಯಿಲೆ ಬರಲಿಲ್ಲ. ಆವಾಗ ಅವ್ರು ಹೇಳ್ತಾಯಿದ್ರು, ಹೌದು ನಿಜ, ದೇವರು ಯೇಸು ಎಲ್ಲೆಲ್ಲಿಯೋ ನಾವು ಏನೇನೋ ಖರ್ಚುಗಳು ಮಾಡಿದ್ವಿ, ಆದರೆ ಬಿಡುಗಡೆ ಆಗಲಿಲ್ಲ, ಆದರೆ ದೇವರು ಬಿಡುಗಡೆ ಕೊಟ್ಟರು ಎಂಬುದಾಗಿ ಆವಾಗ ಅವರ ಹೃದಯದಲ್ಲಿ ನಂಬಿಕೆ ಬರಲಿಕ್ಕೆ ಪ್ರಾರಂಭವಾಯಿತು. ಆಮೇನ್. ಹೀಗೆ ನಿಮ್ಮ ತಾಯಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರ? ಹೇಗೆ? ಹೌದು, ತಾಯಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿ ಮತ್ತು ಪಕ್ಕದಲ್ಲಿ ಒಬ್ಬರು ದೇವರ ಸೇವಕರಿದ್ದರು. ಅವರಿಗೆ ನಮ್ಮ ಪಾಸ್ಟ್ ಹೇಳಿದರು, ನೀವು ಆಗಾಗ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿರಿ ಅವ್ರ ಮನೆಯಲ್ಲಿ ಅಂತೇಳಿ. ಆವಾಗ ಅಲ್ಲಿ ಹೋಗಿ ಪಾಸ್ಟ್ರು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ಅವರು ಪ್ರಾರ್ಥನೆಗೆ ನಮ್ಮ ಮನೆಯಲ್ಲಿ ಅವಕಾಶ ಕೊಟ್ಟರು ನಮ್ಮ ತಾಯಿ. ಅಲ್ಲಿ ಮತ್ತು ನಮ್ಮ ಸಾಕಿದಂಥ ಒಂದು ಅಣ್ಣ ಇದ್ದರು ನಮ್ಮ ಮನೆಯಲ್ಲಿ. ನಮ್ಮ ತಂದೆ ಒಂದು ಹುಡುಗನ ತಗೊಂಡು ಸಾಕಿದ್ರು. ಅವರೇ ನನ್ನ ತಾಯಿನ ನೋಡ್ಕೊಳ್ತಾ ಇದ್ದರು. ಜಮೀನು ಕೆಲಸ ಎಲ್ಲ ಅವರೇ ಮಾಡ್ತಾಯಿದ್ರು. ಅವರು ರಕ್ಷಣೆ ಹೊಂದಿದ್ರು, ನನ್ನ ತಾಯಿನೂ ರಕ್ಷಣೆ ಹೊಂದಿದ್ರು, ನಾವು ರಕ್ಷಣೆ ಹೊಂದಿದ್ವಿ. ರಕ್ಷಣೆ ಹೊಂದಿದ್ದಂಥ ಮಗಳನ್ನೇ ದೇವರು ನಮಗೆ ಮದುವೆ ಆಗಲಿಕ್ಕೆ ದೇವರು ಸಹಾಯ ಮಾಡಿದರು. ಈ ರೀತಿಯಲ್ಲಿ ದೇವರು ನಮಗೆ ಮದುವೆ ಆಯಿತು. ದೇವ್ರ ಕೃಪೆಯಿಂದ ದೇವರಲ್ಲಿ ತುಂಬ ಒಂದು ಭಯಭಕ್ತಿ ಉಳ್ಳಂಥ ಮಗಳನ್ನು ದೇವರು ನಮಗೆ ಅನುಗ್ರಹಿಸಿದರು. ದೇವರು ಬಹುಮಾನವಾಗಿ ಕೊಟ್ಟಂಥ 3 ಗಂಡು ಮಕ್ಕಳನ್ನು ದೇವರು ಕೊಟ್ಟರು. ದೇವರು ಈ ರೀತಿಯಲ್ಲಿ ನನ್ನ ಕುಟುಂಬವನ್ನು ಆ ದಿನಗಳಲ್ಲಿ ಕಟ್ಟಿದರು. ನಂತರ ನೀವು ರಕ್ಷಣೆ ಹೊಂದಿದ್ದು, ದೀಕ್ಷಾ ಸ್ನಾನ ಹೊಂದಿದ್ದು ಯಾವ ಇಸ್ವಿ ಯಾವಾಗ? ದೀಕ್ಷಾ ಸ್ನಾನ 1981ರಲ್ಲಿ ದೀಕ್ಷಾ ಸ್ನಾನ ಹೊಂದಿದ್ದೇನೆ. ಆ ದಿವಸಗಳಲ್ಲಿ ಓಕೆ, ಪ್ರೇಸ್ ಗಾಡ್. ಪ್ರೀತಿಯ ವೀಕ್ಷಕರೇ, ಸೇವಕರ ಸಾಕ್ಷಿಗಳನ್ನು ನಾವು ಕೇಳ್ತಾ ಇದ್ದೆವು. ಹೇಗೆ ದೇವರವನ್ನು ಮುಟ್ಟಿದ್ನು, ಹೇಗೆ ಅವರ ಕುಟುಂಬವು ದೇವರ ಕಡೆಗೆ ತಿರುಗಿತ್ತು, ವಿರೋಧಗಳ ಮಧ್ಯದಲ್ಲಿಯೂ ದೇವರವರನ್ನು ಮಾನಿಸಿದ್ನು, ಆಶೀರ್ವದಿಸಿದ್ನು. ಒಂದು ವೇಳೆ ಇದೇ ಪರಿಸ್ಥಿತಿಯಲ್ಲಿ ನಾನು ನೋಡುವಂಥ ಯಾರೇ ಹೋಗ್ತಿರೋದಾದರೂ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ನೀವಿರುವಂಥ ಸ್ಥಳದಲ್ಲಿ ಯೇಸು ಸ್ವಾಮಿಯನ್ನು ಕೂಗಿರಿ. ನಿಮ್ಮ ಎಲ್ಲ ಪರಿಸ್ಥಿತಿಗಳಿಗೆ ಬದಲಾವಣೆ ಕೊಡಲಿಕ್ಕೆ ಶಕ್ತನಾದ ಒಬ್ಬನೇ ದೇವರು ಯೇಸು ಸ್ವಾಮಿ ಆಗಿದ್ದಾನೆ.
ಎಲ್ಲ ಪ್ರಯತ್ನ ಮಾಡಿ ಸೋತು ಹೋದದ್ದಾಗಿರ್ಬೋದು, ಕೈ ಮೀರಿದ ಪರಿಸ್ಥಿತಿ ಆಗಿರ್ಬೋದು, ಇರುವಂಥ ಸ್ಥಳದಲ್ಲಿ ನೀವು ಎಲ್ಲಿಯೇ ನೋಡ್ತಿದ್ರು ಈ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ಕರೀರಿ, ಯೇಸು ಸ್ವಾಮಿ ನಿಮಗೋಸ್ಕರ ಅದ್ಭುತ ಮಾಡ್ತಾರೆ. ಇವರ ಸಾಕ್ಷಿಗಳ ಮೂಲಕವಾಗಿ ನಾನು ತಿಳ್ಕೊಂಡೆವು. ಇನ್ನು ಇವರ ಸಾಕ್ಷಿಯನ್ನು ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಸಮಯದ ಅಭಾವ ಇರುವುದರ ನಿಮಿತ್ತವಾಗಿ ಮುಂದಿನ ಸಂಚಿಕೆಯಲ್ಲಿ ಇವರ ಸಾಕ್ಷಿಗಳನ್ನು ನಾವು ಕೇಳೋಣ, ಅನುಭವ ಸಾಕ್ಷಿಗಳನ್ನು ಕೇಳೋಣ. ನಮ್ಮದಲ್ಲಿ ಬಂದು ಆಸರೆ ಟಿವಿಯಲ್ಲಿ ವಿಸ್ತಾರವಾಗಿ ತಮ್ಮ ಅನುಭವ ಸಾಕ್ಷಿಯನ್ನು ಹೇಳುತ್ತಿರುವಂಥ ದೇವಸೇವಕರಿಗೆ ಈ ಸಂಚಿಕೆಯಲ್ಲಿ ಅವರನ್ನು ವಂದಿಸುವ. ಪ್ರೈಸ್ ದ ಲಾರ್ಡ್. ಮುಂದಿನ ಸಂಚಿಕೆಯಲ್ಲಿ ಅವರ ಸಾಕ್ಷಿಯನ್ನು ಮುಂದೆ ಕೇಳಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.